ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಫೋನ್ ಮಾಡಿ ನಮಗೆ ಪ್ರಶ್ನೆಗಳನ್ನು ಕೇಳಬಹುದು ಸಂತಾನಹೀನತೆಗೆ ಸಂಬಂಧಪಟ್ಟ ಹಾಗೆ. ನಮ್ಮ ದೂರವಾಣಿ ಸಂಖ್ಯೆಗಳು 23542599 ಅಥವಾ 23542699. ನೀವು ನಮ್ಮ ಜೊತೆ ಮಾತಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಪೂರ್ತಿಯಾಗಿ ಕಡಿಮೆ ಮಾಡಿ, ಇಲ್ಲಾಂದರೆ ಟಿವಿಯಿಂದ ದೂರ ಕೂತ್ಕೊಂಡು ಮಾತಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನ ಸ್ಥಾಪನೆ ಮಾಡಿ ಅದರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಇವರು ಸ್ತ್ರೀರೋಗ ಪ್ರಸೂತಿ ತಜ್ಞೆ, ಜೊತೆಗೆ IVF ಸ್ಪೆಷಲಿಸ್ಟ್ ಆಗಿದ್ದಾರೆ. ಮಕ್ಕಳಿಲ್ಲದ ಅನೇಕ ದಂಪತಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ ಡಾಕ್ಟ್ರು, ಈಗ ಮದುವೆಯಾಗಿ ಎಷ್ಟು ವರ್ಷ ತನಕ ಕಾಯ್ಬೋದು? ಒಂದು ಮಕ್ಕಳಿಲ್ಲ ಅಂತ ಅಥವಾ ಒಂದು ಸಂತಾನಹೀನತೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಅಂತಂದರೆ ಮದುವೆಯಾಗಿ ಎಷ್ಟು ವರ್ಷ ಆಗಿರಬೇಕು ಅಂತ ಹೇಳ್ತೀರಾ? ಲೇಡಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಿದ್ರೆ ಎವ್ರಿ ಮಂತ್ ರೆಗ್ಯುಲರ್ ಆಗಿ, ಆಮೇಲೆ ನಾರ್ಮಲ್ ಆಗಿದ್ರೆ ಹಸ್ಬೆಂಡ್ ವೈಫು ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದ್ರೆ, ಲೈಂಗಿಕವಾಗಿ ಕರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ರೆ ಅವ್ರು 1 ಇಯರ್ವರೆಗೂ ಕಾಯ್ಬೋದು. ಅಕಸ್ಮಾತ್ ಅವ್ರಿಗೆ ಲೈಂಗಿಕವಾಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ, ಪೀರಿಯಡ್ಸ್ ತುಂಬ ಇರ್ರೆಗ್ಯುಲರ್ ಇದೆ, ಅಥವಾ ಅವ್ರಿಗೇನೋ ಮತ್ತೆ ಆಪರೇಷನ್ಸ್ ಆಗಿದೆ ಗರ್ಭಕೋಶದ್ದು ಅಂಡಕೋಶದ್ದು, ಅಥವಾ ಅವ್ರು TB ಸಮಸ್ಯೆಯಿಂದ ಬಳಲ್ತಿದ್ರು, ಟ್ಯೂಬ್ದೇನೋ ಪ್ರಾಬ್ಲಮ್ ಆಗಿ ಅವ್ರಿಗೇನೋ ಸರ್ಜರಿ ಆಗಿದೆ, ಅಂಥವರೆಲ್ಲ 1 ಇಯರ್ ಕಾಯಬಾರ್ದು. ಸೊ ಆದಷ್ಟು ಬೇಗ ಬಂದ್ಬಿಟ್ಟು ನಮ್ಗೆ ಈ ಥರ ಸರ್ಜರಿ ಆಗಿತ್ತು, ನಮ್ಮದು ಸೆಕ್ಷುವಲ್ ಕಾಂಟ್ಯಾಕ್ಟ್ ನಾರ್ಮಲ್ ಇಲ್ಲ, ನನಗೆ ನಮ್ಮ ಹಸ್ಬೆಂಡ್ಗೆ ಡಯಾಬಿಟಿಸ್ ಇದೆ, ಸೊ ಆ ಥರ ಬೇಗ ಬಂದು ತೋರಿಸ್ಕೊಂಡ್ರೆ ಅವ್ರಿಗೆ ಬೇಗ ಪರಿಹಾರ ಸಿಗುತ್ತೆ. ಬಟ್ ಇಲ್ಲಿ ಒಂದು ವರ್ಡ್ ಆಫ್ ಕಾಷನ್ ಏನಂದರೆ, ಲೇಡೀಸ್ 35 ಇಯರ್ಸ್ ದಾಟಿದ್ರೆ 1 ವರ್ಷ ಕಾಯಬಾರ್ದು. ಯಾಕಂದರೆ ಅಂಡಕೋಶದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಮ್ಮಿ ಆಗ್ತಾ ಬಂದ್ಬಿಟ್ಟಿರತ್ತೆ ಆಲ್ರೆಡಿ. ಸೊ 35ರಿಂದ 36 ವರ್ಷ ಕಾದು 37ಕ್ಕೆ ಹೋದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಸೊ ಅಕಸ್ಮಾತ್ ಲೇಡಿ ಏಜ್ 35 ಕ್ರಾಸ್ ಆಗಿದ್ರೆ, ಹಸ್ಬೆಂಡ್ ಏಜ್ 40 ಕ್ರಾಸ್ ಆಗಿದ್ರೆ 6 ತಿಂಗಳಲ್ಲೇ ಡಾಕ್ಟರ್ ಹತ್ರ ಹೋಗ್ಬಿಡ್ಬೇಕು, ತೋರಿಸ್ಕೊಂಡ್ಬಿಡ್ಬೇಕು. ಓಕೆ, ಅಂದರೆ ಈ ಸಂತಾನಹೀನತೆಗೆ ಸಾಮಾನ್ಯವಾಗಿ ಏನೇನು ಕಾರಣಗಳಿರುತ್ತೆ? ಅದ್ರ ಮಹಿಳೆಯರಲ್ಲಾಗಿರ್ಬೋದು, ಪುರುಷರಲ್ಲಾಗಿರ್ಬೋದು, ಏನೇನು ಕಾರಣ ಇರುತ್ತೆ? ಈಗ ಸುಂದರವಾದ ಒಂದು ಮಗು ಆಗಬೇಕು ಅಂತಂದರೆ ತುಂಬ ಚೆನ್ನಾಗಿ ಅಂಡಾಣುನು ಕರೆಕ್ಟ್ ಆಗಿರಬೇಕು, ಎಗ್ಗು ಕರೆಕ್ಟ್ ಆಗಿರಬೇಕು, ಸ್ಪರ್ಮು ಕರೆಕ್ಟ್ ಆಗಿರಬೇಕು. ಸೊ ಒಂದು ಮಗು ಆಗಲಿಲ್ಲ ಅಂದ ತಕ್ಷಣ ಹೆಣ್ಣನ್ನೇ ದೂಷಣೆ ಮಾಡ್ತಾ ಇದ್ರು. ಗಂಡಸರಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಲೇಡಿನೇ ಹೋಗ್ಬಿಟ್ಟು ನೀನೇ ತೋರಿಸ್ಕೊ ನನಗೊಂದು ಲೇಡಿ ಜ್ಞಾಪಕ ಇದೆ, 2 ಇಯರ್ಸ್ ಪಾಪ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ರು. ಪ್ರತಿ ತಿಂಗಳು 2nd ಡೇಯಿಂದ 6th ಡೇವರೆಗೂ ಮೆಡಿಸಿನ್ ತೊಗೊಳ್ಳೋದು, ಎಗ್ ಬರುತ್ತಾ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿಸ್ತಾನೇ ಇರೋದು, ಎಗ್ ರಪ್ಚರ್ ಆದಾಗ ಹೋಗ್ಬಿಟ್ಟು ಮನೇಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಅಂತ ಕಳಿಸ್ತಾನೆ ಇದ್ರು. 24 ಮಂತ್ಸ್ ಆದಮೇಲೆ ಹಸ್ಬೆಂಡ್ ಟೆಸ್ಟಿಗೆ ಬಂದರು. ನೋಡಿದ್ರೆ ವೀರ್ಯಾಣುಲಿ 1 ವೀರ್ಯ ಕೂಡ ಇಲ್ಲ, ಅಜೂಸ್ಪರ್ಮಿಯಾ ಅಂತೀವಲ್ಲ ಆ ಥರ ಬಂತು. ಸೊ ನಿಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಯಿತು, ಎಷ್ಟು ಮನಿ, ಎಷ್ಟು ಎನರ್ಜಿ, ಪಾಪ ಲೇಡಿದು ದುಃಖ. ಅದಕ್ಕೆ ಇಬ್ರು ಕಾರಣ ಇರ್ತಾರೆ. ನೀವು ಕೇಳ್ದಂಗೆ ಕಾರಣಗಳು, ಗರ್ಭಕೋಶದ ಸಮಸ್ಯೆಗಳು ಇರುತ್ತೆ, ಅಂಡಕೋಶದ ಸಮಸ್ಯೆಗಳು ಇರುತ್ತೆ, ಟ್ಯೂಬ್ ಬ್ಲಾಕ್ ಇರ್ಬೋದು, ಗರ್ಭನಾಳದ ಬ್ಲಾಕ್ ಇರ್ಬೋದು, ವೀರ್ಯಾಣುಗಳ ಸಮಸ್ಯೆಗಳಿರುತ್ತೆ ಹಸ್ಬೆಂಡ್ಸ್ ಅಲ್ಲಿ, ಚಲನಾಶಕ್ತಿ ಇರಲ್ಲ, ಕೌಂಟ್ ಇರಲ್ಲ, ಮೊಟಿಲಿಟಿ ಇರಲ್ಲ. ಸೊ ಹಲವಾರು ಕಾರಣಗಳಿರುತ್ತೆ. ಬಟ್ ನನ್ನ ಪ್ರಕಾರ ಎಲ್ಲಾನು ಸಮರೈಸ್ ಮಾಡಿ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ನಾವು ತುಂಬ ನ್ಯಾಚುರಲಿಂದ ಆರ್ಟಿಫಿಷಿಯಲ್ ಕಡೆ ಮೂವ್ ಆಗಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ ನನಗೆ. ನೈಸರ್ಗಿಕವಾಗಿ ಏನು ಬದುಕಿತ್ತೋ ಅದನ್ನು ತುಂಬಾ ಕೃತಕತೆಗೆ ತಂದುಬಿಡ್ತಾ ಇದ್ದೀವಿ. ಏನು ನೋಡು ಕೆಮಿಕಲ್ಸು, ಹೆಡ್ಡಿಂದ ಟೋವರೆಗೂ ಕೆಮಿಕಲ್ಸ್ ಎಕ್ಸ್ಪೋಸ್ ಮಾಡ್ಕೋತಿರ್ತೀವಿ. ನಮ್ಮದು ಬಾಡಿ ಮೇಲೆ ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅಂದರೆ, ನಮ್ಮದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇದೆಯಲ್ಲ, ಥೈರಾಯ್ಡ್, ಪಿಟ್ಯೂಟ್ರಿ, ಪ್ಯಾನ್ಕ್ರಿಯಾಸ್ ಎಲ್ಲಾನು ಹಾಳಾಗಕ್ಕೆ ಸ್ಟಾರ್ಟ್ ಆಗಿದೆ ಎಂಡೋಕ್ರೈನ್ ಗ್ಲ್ಯಾಂಡ್ಸು. ಆಮೇಲೆ ಹೆವಿ ಮೆಟಲ್ಸ್ ತುಂಬ ಎಕ್ಸ್ಪೋಸ್ ಆಗ್ತಿರ್ತೀವಿ. ಮನೇಲಿ ಕ್ಲೀನಿಂಗ್ ಮಾಡೋ ಏಜೆಂಟ್ಸ್ ಇರ್ಬೋದು, ಶ್ಯಾಂಪೂಸ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ಎಲ್ಲದರಲ್ಲೂ ಕೆಮಿಕಲ್ಸ್ ತುಂಬಿರುತ್ತೆ. ಅದು ಒಂದು ಮೇನ್ ಕಾರಣ ನನ್ನ ಪ್ರಕಾರ. ಇವೆಲ್ಲವುಗಳಿಂದ ನಮ್ಮ ದೇಹಕ್ಕೆ ಅದು ಡೆಫಿನೆಟ್ ಆಗಿ, ಅಂದರೆ ಮುಂಚೆ ಕಂಪೇರ್ ಮಾಡ್ತಾ ಇದ್ರೆ ಈಗ ಒಂದು ರೀತಿ ಸಂತಾನಹೀನತೆ ಅನ್ನೋದು ದಂಪತಿಗಳಲ್ಲಿ ಹೆಚ್ಚಾಗಿದೆ ಅಂತ. ಎಕ್ಸಾಕ್ಟ್ಲಿ. ನೀವು ಕೇಳಿರ್ಬೋದು ನಿಮ್ಮ ಅಜ್ಜಿಗೆಲ್ಲ ಎಷ್ಟು ಮಕ್ಕಳು ಅಂದರೆ ಡಜನ್ಸ್, 12, 13, 14 ಹೋಗಿ ಈಗ ಒಂದಾಗದೆ ಕಷ್ಟಪಡ್ತಾ ಇರ್ತಾರೆ. ಸೊ ಅದಕ್ಕೆ ಏನು ಕಾರಣ ಅಂತ ನಮ್ಮನ್ನ ನಾವೇ ವಿಚಾರಣೆ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ಟೈಲ್ ಏನು? ನೀವು ಯಾವಾಗಾದ್ರೂ ನೋಡಿದ್ದೀರಾ ನಿಮ್ಮ ಅಜ್ಜಿ ತುಂಬ ದಪ್ಪ ಇರೋದು? ಈಗ ಒಬೆಸಿಟಿ ಎಷ್ಟು ಕಾಮನ್ ಆಗ್ಬಿಟ್ಟಿದೆ. ಆಮೇಲೆ ಯಾರು ಬರಲಿ ಡಯಾಬಿಟಿಸ್, ಸಣ್ಣ ವಯಸ್ಸಿಗೆ. ಎಕ್ಸಾಕ್ಟ್ಲಿ. ಒಂದು ಕಪಲ್ಲು ಅವ್ರಿಗೆ 30, ಅವ್ರಿಗೆ ಲೇಡಿಗೆ 26 ಇತ್ತು. ಆ ಮ್ಯಾನ್ದು ಶುಗರ್ ಲೆವೆಲ್ಸು 300, 400. ನಾರ್ಮಲ್ ಇರಬೇಕಾಗಿರೋದು 90, 120. ಸೊ ತುಂಬಾ ಜಾಸ್ತಿ ನಾವು ಇನ್ನೊಂದು ದಿಕ್ಕಿಗೆ ಹೋಗ್ಬಿಡ್ತಾ ಇದ್ದೀವಿ. ಎಲ್ಲೋ ನಾವು ಕರೆಕ್ಟಾಗಿ ವಿಚಾರಣೆ ಮಾಡಿ ನಾರ್ಮಲ್ ವಾಪಸ್ ಬಂದರೆ ಮೋಸ್ಟ್ಲಿ ನಾವು ಕರೆಕ್ಟ್ ಮಾಡ್ಕೋಬೋದು ನಮ್ಮ ಲೈಫ್ ಸ್ಟೈಲ್ನ.
ಅಂದರೆ ಈಗ ಸಣ್ಣ ವಯಸ್ಸಿನವ್ರಿಗೂ ನಾವೇನು ಹೇಳ್ಬೋದು ಅಂತಂದರೆ ಸರಿಯಾಗಿರೋ ಆಹಾರವನ್ನು ಸೇವನೆ ಮಾಡಿ Exactly. ನ್ಯಾಚುರಲ್ ಆಗಿರೋದನ್ನ ತಿನ್ನಿ, ಜಾಸ್ತಿ ಕೆಮಿಕಲ್ಸ್ನ ಉಪಯೋಗಿಸಬಾರ್ದು. ಅದರಿಂದನೂ ದೇಹದ ಮೇಲೆ ಎಷ್ಟೊಂದು ಪರಿಣಾಮ ಬೀರ್ತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ನೀವು 1 ವರ್ಷ ಅಥವಾ ಕೆಲವ್ರಿಗೆ 6 ತಿಂಗಳು ಈ ತರ ಕಾಯಬೇಕು ಅಂತ ಹೇಳ್ತಾ ಇದ್ರಿ. ತುಂಬಾ ಜನಕ್ಕೆ ನಾವು ನೋಡ್ತೀವಿ ಮಹಿಳೆಯರಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಅದಕ್ಕೆ ಏನ್ ಅನ್ಕೊಳ್ತಾರೆ ಬಹಳಷ್ಟು ಜನ ಅಂತಂದ್ರೆ ಮದ್ವೆ ಆಗ್ಲಿ ಸರಿಯಾಗ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಅದಕ್ಕೆ ರೀತಿ ಕಾಯಬಹುದಾ ಅಥವಾ ಮೊದ್ಲೇನೆ ಅದನ್ನೆಲ್ಲ ಸರಿ ಮಾಡ್ಕೊಂಡಿರ್ಬೇಕು ಅಂದ್ರೆ ಮದ್ವೆಗೆ ಮುಂಚೆನೆ? ಈ ಎಲ್ಲದಕ್ಕೂ ಮದ್ವೆಗೆ ಲಿಂಕ್ ಮಾಡ್ಬಿಡ್ತಾರೆ ಇವಾಗ. ಹೌದು. ತುಂಬಾ ಹೊಟ್ಟೆ ನೋವು ಬರ್ತಿದ್ರೆ ಮದ್ವೆ ಆಗ್ಲಿ ಸರಿ ಹೋಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ ಇದ್ರೆ ಮದ್ವೆ ಆಗ್ಲಿ, ಮೆಂಟಲ್ ಇಶ್ಯೂಸ್ ಇದ್ರೂ ಮದ್ವೆ ಆಗ್ಲಿ ಅಂತ ಹೇಳ್ತಿರ್ತಾರೆ. ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಹೋಗೋವರೆಗೂ ಮದ್ವೆ ಆಗಲ್ಲ ಅಂತಾರಲ್ಲ, ಆ ತರ ಲಿಂಕ್ ಮಾಡ್ಬಿಡ್ತಾ ಇದಾರೆ. ಇದು ತುಂಬಾ ತಪ್ಪು ಆಕ್ಚುಲಿ. ನೀವು ಅಕಸ್ಮಾತ್ ತಾಯಂದ್ರು ಮಕ್ಕಳಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ನೋಡಿದ್ರೆ, ಆಮೇಲೆ ಅಕಸ್ಮಾತ್ ಏನಾರ ಬ್ಲೀಡಿಂಗ್ಗೆ ಸರಿಗ ಆಗ್ತಿಲ್ಲ ಅಂತಂದ್ರೆ ಅಥವಾ ಹೆವಿ ಬ್ಲೀಡಿಂಗ್ ಆಗ್ತಿದ್ರೆ, ಪೀರಿಯಡ್ಸ್ ಟೈಮಲ್ಲಿ ತುಂಬ ಸಿವಿಯರ್ ಹೊಟ್ಟೆ ನೋವು ಬರ್ತಿದ್ರೆ ಅದು ಮದುವೆ ಆಗೋವರೆಗೂ ದಯವಿಟ್ಟು ಕಾಯಬೇಡಿ. ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಯಾರು ಇರ್ತಾರೆ ನಿಮಗೆ ಕ್ಲೋಸ್ ಇರೋರು, ನಿಮಗೆ ಪರಿಚಯ ಇರೋರು, ಅವ್ರಿಗೆ ಹೋಗಿ ತೋರಿಸಿ. ಒಂದು ಫ್ಯೂ ಬ್ಲಡ್ ಟೆಸ್ಟು ಅದೊಂದು ಸ್ಕ್ಯಾನ್ ಮಾಡಿದ್ರೆ ಏನಿದು ಕಾರಣ, ತುಂಬ ಏನಾರ ಪ್ರಾಬ್ಲಮ್ ಇದೆಯಾ ಅಥವಾ ನಾರ್ಮಲ್ ಆಗಿ ಈ ಥರ ಬರ್ತಿದ್ಯಾ ಅಂತ ನೋಡ್ಬಿಟ್ಟು ಒಂದು ಸಿಂಪಲ್ ಸೊಲ್ಯೂಷನ್ಸ್ ಹೇಳ್ತಾರೆ ಡಾಕ್ಟರ್ಸು. ಅದನ್ನೆಲ್ಲ ಫಾಲೋ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 12-13 ಇಯರ್ಸ್ ಅಷ್ಟೊತ್ತಿಗೆ ಇವಾಗ ಪೀರಿಯಡ್ಸ್ ಆಗ್ಬಿಡ್ತಾ ಇದ್ದಾರೆ. ತುಂಬಾನೇ ಮೆನಾರ್ಕಿ ತುಂಬಾ ಪ್ರೀಪೋನ್ ಆಗ್ತಿದೆ, ತುಂಬಾ ಸ್ಥೂಲ ದೇಹ ಬಂದ್ಬಿಡ್ತಾ ಇದೆ ಹೆಣ್ಮಕ್ಳಲ್ಲಿ ಸಣ್ಣ ವಯಸ್ಸಲ್ಲೇನೆ. ಸೊ ಅದೆಲ್ಲ ಗಮನಿಸಿದ್ರೆ ತಾಯಂದ್ರು, ಅಕಸ್ಮಾತ್ ಏನಾರ ಮುಖದ ಮೇಲೆಲ್ಲ ಅನ್ವಾಂಟೆಡ್ ಹೇರ್ಸ್ ಇದ್ರೆ, ಎಲ್ಲಾ ಕಡೆ ಹೇರ್ಸ್ ಬರ್ತಿದ್ರೆ, ಎಲ್ಲ ಗಂಡಸರು ಪ್ಯಾಟರ್ನ್ ಏನಿರುತ್ತೆ ಅದು ಹೆಣ್ಣು ಮಗುಗ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರೆ ನಮ್ಮ ಮನೇಲಿ ವಂಶ ಪಾರಂಪರ್ಯವಾಗಿ ಬಂದಿದೆ, ನಮ್ಮ ಹಸ್ಬೆಂಡ್ಗೂ ಹೀಗೆ ಇದೆ, ನನ್ನ ಮಗಳಿಗೂ, ಆ ಥರ ಎಲ್ಲ ಕಂಪೇರ್ ಮಾಡಬೇಡಿ. ಆದಷ್ಟು ಹೋಗಿ ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಒಂದು ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ, ಫ್ಯೂ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಈಗ ಸಣ್ಣ ಮಕ್ಳಿಗೂ ಥೈರಾಯ್ಡ್ ಇಶ್ಯೂ ಬರ್ತಾ ಇದೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಬೇಗ ಅದನ್ನೆಲ್ಲ ಟ್ರೀಟ್ ಮಾಡಿದ್ರೆ ಅವ್ರಿಗೆ ನಾರ್ಮಲ್ ಸೈಕಲ್ಸ್ ಬರುತ್ತೆ, ಆರಾಮಾಗಿರ್ತಾರೆ. ಸೈಕಲ್ ಟೈಮಲ್ಲಿ ನೋವಿರಲ್ಲ ಪಾಪ, ಬ್ಲೀಡಿಂಗ್ ಕಂಟ್ರೋಲ್ ಆಗುತ್ತೆ. ಅವಾಗ ಮದುವೆ ಅಷ್ಟೊತ್ತಿಗೆ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗಿರುತ್ತೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ ದಯವಿಟ್ಟು. ಓಕೆ. ಆಮೇಲೆ ಮತ್ತೊಂದು ನಾವು ನೋಡಿರೋ ಹಾಗೆ ಅಂತಂದ್ರೆ PCOD ಸಮಸ್ಯೆಗಳು. PCOD ಸಮಸ್ಯೆ ಇದ್ದಾಗಲೂ ನೀವು ಹೇಳ್ತಾಗ್ರಿ ದಪ್ಪ ಇರ್ತಾರೆ ಅಂತ, ಸ್ಥೂಲ ದೇಹ ಇರುತ್ತೆ, ಜೊತೆಗೆ ಅವ್ರಿಗೂ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಅದಕ್ಕೆ ಏನೇನು ಸಿಂಪ್ಟಮ್ಸ್ ಡಾಕ್ಟರ್? ಈಗ PCOD ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಯಾಕಂದ್ರೆ ಅದರಿಂದನೂ ಮಕ್ಕಳಾಗೋದು ತೊಂದರೆ ಆಗುತ್ತೆ ಅಂತಾರೆ. ಹೌದು, ಅವ್ರಿಗೆ ಸೈಕಲ್ಸ್ ಕರೆಕ್ಟಾಗಿ 28 to 32 ಡೇಸಲ್ಲಿ ಬರ್ತಾ ಇರಲ್ಲ. 45 ಡೇಸ್, 60 ಡೇಸ್, 90 ಡೇಸ್, 6 ತಿಂಗಳಾದರೂ ಪಾಪ ಅವ್ರಿಗೆ ಪೀರಿಯಡ್ಸ್ ಬರೋದು ಕಮ್ಮಿ ಆಗೋಗಿರುತ್ತೆ. ಅಕಸ್ಮಾತ್ ಏನಾರ ಸೈಕಲ್ಸ್ ಬಂದರೂ ಕೂಡ ಅವ್ರಿಗೆ ಬ್ಲೀಡಿಂಗೇ ಆಗ್ತಿರಲ್ಲ ಕರೆಕ್ಟಾಗಿ, ಇಲ್ಲ ಇಡೀ ಮಂತ್ ಸ್ಪಾಟಿಂಗ್ ಆಗ್ತಿರುತ್ತೆ, ಸಡನ್ನಾಗಿ ಹೆವಿ ಫ್ಲೋ ಆಗಿಬಿಡುತ್ತೆ, ಒಂದು ನ್ಯಾಚುರಲ್ ಪ್ಯಾಟರ್ನ್ ಇರಲ್ಲ. ಅಂಥವ್ರು ಆದಷ್ಟು ಬೇಗ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ನಾವು PCODಯಿಂದ ಬಳಲ್ತಿದ್ದೀವ ಅಂತ ನೋಡ್ಕೋಬೇಕು. ಆಮೇಲೆ ಅವ್ರಿಗೆ ಎಷ್ಟೇ ಡಯಟ್ ಮಾಡಲಿ, ಎಷ್ಟೇ ಎಕ್ಸಸೈಸ್ ಮಾಡಲಿ, ಅವ್ರಿಗೆ ವೆಯ್ಟ್ ಕಮ್ಮಿ ಆಗ್ತಿರಲ್ಲ ಪಾಪ, ಅವ್ರಿಗೆ ರಿಸಲ್ಟ್ಸೇ ಬರ್ತಿರಲ್ಲ, ತುಂಬ ನೊಂದ್ಕೊಂಡಿರ್ತಾರೆ. ಸೊ ಅನ್ವಾಂಟೆಡ್ ಆಗಿ ನಾವು ವೆಯ್ಟ್ ಜಾಸ್ತಿ ಆಗ್ತಿದ್ರೆ, ಒಬೆಸಿಟಿ ಆಗ್ತಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟ್ರನ್ನ ಸಂಪರ್ಕಿಸಬೇಕು. ಆಮೇಲೆ ನಾನು ಹೇಳ್ದಂಗೆ ಅವ್ರದ್ದು ಬಾಡಿಲಿ ಫುಲ್ಲು ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಬಂದ್ಬಿಟ್ಟಿರುತ್ತೆ. ಹೊಟ್ಟೆ ಮೇಲೆ, ಬ್ಯಾಕು, ಚೆಸ್ಟ್ ಮೇಲೆ, ಮುಖದ ಮೇಲೆ ಎಲ್ಲ ಹೇರ್ ಜಾಸ್ತಿ ಆಗ್ತಿರುತ್ತೆ. ಸೊ ಆಂಡ್ರೋಜನ್ ಎಕ್ಸಸ್ ಅಂತೀವಿ ನಾವು. ಸೊ ಅಕಸ್ಮಾತ್ ಆ ಥರ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ಆದಷ್ಟು ಬೇಗ ಹೋಗಿ ತೋರಿಸ್ಕೊಂಡ್ರೆ PCODಗೆ ಇವಾಗ ತುಂಬ ಒಳ್ಳೆ ಮೆಡಿಕೇಶನ್ಸ್ ಇದೆ. ತುಂಬ ಈಸಿಯಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಿಕೊಂಡು ಮಾತ್ರೆಗಳ ಮೂಲಕ ಅವ್ರನ್ನ ಸರಿ ಮಾಡ್ಬೋದು. ಅದೇನೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಹೆಂಗೆ ಮಾಡ್ಕೊಂಡಿದ್ದಾರೆ ಲೇಡೀಸ್ ಅಂದರೆ, ಒಂದು PCOD ಅಂದ ತಕ್ಷಣ ಅವರು ಕ್ಯಾನ್ಸರ್ ಥರ ಟ್ರೀಟ್ ಮಾಡ್ತಾರೆ. ಸೊ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ವೇ ಅಲ್ಲ, ಅದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಯವಿಟ್ಟು ಡಾಕ್ಟರ್ಸ್ನ ಮೀಟ್ ಮಾಡಿ, ವಿಲ್ ರಿಯಲಿ ಹೆಲ್ಪ್ ಯು. ಖಂಡಿತ. ಅದನ್ನಂತೂ ಬಹಳಷ್ಟು ಜನ ನಾವು ಕರೆ ಮಾಡಿದಾಗಲೂ ಬಹಳಷ್ಟು ಜನ ಹೇಳ್ತಿರ್ತಾರೆ PCOD ಸಮಸ್ಯೆ ಇದೆ, ಏನು ಮಾಡೋದು ಅಂತ. ಹೌದು, PCOD ಒಂದು ದೊಡ್ಡ ಸಮಸ್ಯೆ ಅಲ್ಲ. ಆ ರೀತಿ ನೋಡಿದ್ರೆ ಯಾವುದೂ ಸಮಸ್ಯೆ ಅಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇದ್ರೂ ಅದಕ್ಕೊಂದು ಚಿಕಿತ್ಸೆ, ಪರಿಹಾರ ಇದ್ದೇ ಇದೆ ಅಂತ. ಸೆಕೆರೆ, ನಿಮ್ಮಲ್ಲೂ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 23542599 ಅಥವಾ 23542699. ಇವಾಗ ಒಂದು ಕರೆ ಬಂದಿದೆ ಆಗ್ಲೇ. ಕವಿತಾ ಅವ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ ಕವಿತಾ, ರಾಯಚೂರಿಂದ ಕರೆ ಮಾಡಿದ್ದೀರಾ? ಹೇಳಿ ಕವಿತಾ, ಏನ್ ಪ್ರಶ್ನೆ? ಮೇಡಮ್, ನಮ್ಮ ಆಂಟಿಗೆ 12 ವರ್ಷ ಆಯ್ತ್ರಿ, ಇನ್ನೂ ಮಕ್ಕಳಾಗಿದ್ದಿಲ್ಲ ರೀ. ಎಲ್ಲಿದ್ದಾರೆ ಅವರು? ಅವ್ರು ಬೇರೆ ಊರಲ್ಲಿದ್ದಾರೆ, ಕಾಟಿಗೆ ಅಂತ ಹೇಳಿ. ಸರಿ, ಉತ್ತರ ಕೊಡ್ತಾರೆ ಕೇಳಿ. ಡಾಕ್ಟರ್ ಏನ್ ಕವಿತಾ, ನಿಮ್ಮ ಆಂಟಿಗೆ ಏಜ್ ಎಷ್ಟಪ್ಪ? ಹೇಳಿ ಮೇಡಮ್. ಅವ್ರದ್ದು ವಯಸ್ಸೆಷ್ಟು? ಅವ್ರಿಗೆ 38 ಇರ್ಬೋದ್ರಿ. ಓ,
ಜಾಸ್ತಿ ಆಗಿದೆ ಏಜು, ಆದಷ್ಟು ಬೇಗ ಬರಬೇಕು, ತುಂಬ ಟೈಮ್ ವೇಸ್ಟ್ ಮಾಡಬಾರ್ದು. 40 ಇಯರ್ಸ್ ಒಳಗಡೆ ಮಗು ಮಾಡಬೇಕು ಕವಿತಾ. ಹಾ ಮೇಡಮ್. ಸೊ ಅಂಡಕೋಶದ್ದು ರಿಸರ್ವ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬಂದ್ಬಿಟ್ಟಿರುತ್ತೆ 35 ಆದಮೇಲೆ. 38 ಆದಮೇಲೆ ಇನ್ನೂ ಫಾಸ್ಟಾಗಿ ಕಮ್ಮಿ ಆಗುತ್ತೆ. ಅವ್ರ ಅಕಸ್ಮಾತ್ ಏನಾರ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ್ರೆ ನಮಗೆ ಮೇಲ್ ಮಾಡಿ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೊಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ನಾವು ಸೂಕ್ತ ಸಲಹೆ ಕೊಡ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಬಟ್ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಅವ್ರಿಗೆ ಟೈಮ್ ಜಾಸ್ತಿ ಇಲ್ಲ, ಬೇಗ ಬರಬೇಕು. ಇದಕ್ಕೆ ನಿಮ್ಮ ಮನೆ ಹತ್ರ ಯಾರಿದ್ದಾರೆ ನೋಡಿ, ಗೈನಕಾಲಜಿಸ್ಟ್ ಹತ್ರ ಚೆಕ್ ಮಾಡಿಸಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ, ಏನು ಕಾರಣ ಏನು ಅಂತ ನೀವು ಪರಿಹಾರಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆ ಹತ್ರ ಇರೋ ಗೈನಕಾಲಜಿಸ್ಟು ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಆಶಾ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀವಿ. ಈಗ ಇದನ್ನು ಹೇಳಿದ್ರಿ, PCOD ಹೇಳ್ತಾ ಇದ್ರಿ, ಇದೇ ರೀತಿ ಇನ್ನು ಯಾವ್ಯಾವ ರೀತಿ ಸಮಸ್ಯೆ ಬರುತ್ತೆ? ಅದು ಬರೀ ಒಬೆಸಿಟಿ ಮಾತ್ರ ಇದ್ರೆ ಅದು ಕೂಡ ಒಂದು ಕಾರಣ ಆಗತ್ತಾ? ಖಂಡಿತ. ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಮ್ದು ಏನಿರುತ್ತೆ, ನಮ್ದು ಹೈಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು 158 ಸೆಂಟಿಮೀಟರ್ ಇದ್ರೆ 58 kg ಒಳಗಡೆ ಇರ್ಬೇಕು ನಾನು. -100 ಮಾಡ್ಕೊಂಡ್ರೆ ನಿಮಗೆ ಸಿಂಪಲ್ ರೂಲ್. ಅದನ್ನ ದಾಟ್ತಾ ಇದ್ದೀವಿ ಅಂತಂದ್ರೆ ನಮಗೆ ಕರೆಕ್ಟಾಗಿ ಫೋಕಸ್ ಇರಬೇಕು. ಹೇಗೆ ನಮ್ದು ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೇನೆ ನಮ್ದು ಪೀರಿಯಡ್ಸ್ ಅಲ್ಲೆಲ್ಲ ಇರ್ರೆಗ್ಯುಲಾರಿಟಿ ಬರುತ್ತೆ. ಶುಗರ್ಗೆ ಮತ್ತೆ BP ಗೆ ಓಪನ್ ಇನ್ವಿಟೇಷನ್ ಕೊಟ್ಟಂಗದು. ಆಮೇಲೆ ನಮಗೆ ಥೈರಾಯ್ಡ್ ಸಮಸ್ಯೆ ಇದ್ರೂ ನಾವು ದಪ್ಪ ಆಗ್ತಿರ್ತೀವಿ. ಸೊ ಅದ್ರ ಕಡೆ ಗಮನ ಕೊಡಬೇಕು. ಕರೆಕ್ಟಾಗಿ ಆಹಾರ, ನ್ಯೂಟ್ರಿಷಸ್ ಡಯಟ್ ತಗೋಬೇಕು. ಸ್ಲೀಪ್ ಅನ್ನೋದೇ ಇವಾಗ ತುಂಬಾ ಜನ ಮರ್ತ್ಬಿಟ್ಟಿದ್ದಾರೆ. ಮಲ್ಕೊಳ್ಳೋದೆ 1 ಗಂಟೆಗೆ, ಎದ್ದೇಳದೆ 11 ಗಂಟೆಗೆ, ಎಲ್ಲಾನು ಚೇಂಜಸ್ ಆಗೋಗಿದೆ. ಆಕ್ಚುಲಿ ನಾವು ಮಲಗ್ದಾನೆ ನಮ್ದು ಹಾರ್ಮೋನ್ಸ್ ಎಲ್ಲ ಸರಿ ಹೋಗೋದು, ಕರೆಕ್ಟಾಗಿ ನಮ್ದು ಇಂಬ್ಯಾಲೆನ್ಸ್ ಎಲ್ಲ ಆಗೋದು, ಬಿಕಾಸ್ ವಿ ಡೋಂಟ್ ಸ್ಲೀಪ್ ವೆಲ್. ಸೊ ಯಾವಾಗ ನೀನು ಕರೆಕ್ಟಾಗಿ ಊಟ ಮಾಡ್ತೀಯಾ, ಬೇಗ ಮಲ್ಕೊಳ್ತೀಯಾ, ಬೇಗ ಹೇಳ್ತೀಯಾ, ಇದೆಲ್ಲ ಒಂದು ಕ್ರಮ ಅಂತಿರುತ್ತೆ. ಸೊ ಆವಾಗ ನಮ್ದು ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಹೋಗುತ್ತೆ. ಸೊ ಒಬೇಸಿಟಿ ಜಾಸ್ತಿ ಇದ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗೋದು, ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಬೇರೆ ಕಾಯಿಲೆಗಳು ಬರೋದು ಎಲ್ಲ ಆಗುತ್ತೆ. ಸೊ ವೆಯ್ಟ್ನ ಮೈಂಟೈನ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಯಾರು ಮಗು ಆಗಬೇಕು ಅಂತ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಇರ್ತಾರಲ್ಲ, 20 to 30 ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ಕರೆ ತಗೊಳ್ಳೋಣ. HD ಕೋಟೆಯಿಂದ ಕರೆ ಮಾಡಿದ್ದಾರೆ. ಕವಿತಾ ನಮಸ್ಕಾರ. ಹಲೋ. ಹಲೋ ಪವಿತ್ರ ಅವರೇ ನಮಸ್ಕಾರ, ಹೇಳಿ. ಮೇಡಮ್, ನಮ್ಗೆ ರಜಾ ಆದಾಗ ಹೊಟ್ಟೆ ನೋವು ಕಾಣಿಸ್ತದೆ. ನಮ್ಗೆ ತುಂಬಾ ಹೊಟ್ಟೆ ನೋವು, ಆಮೇಲೆ ಫುಲ್ ಕಾಲು ಕೈ ಎಲ್ಲ ನಡುಕ ಬಂದ್ಬಿಡೋದು, ಸುಸ್ತಾಗ್ತದೆ. ಆಮೇಲೆ ಕಾಲೆಲ್ಲ ಫುಲ್ ಎಲ್ಲ ಫುಲ್ ತಣ್ಣ ಆಗ್ಬಿಡ್ತದೆ ಮೇಡಮ್. ಓಕೆ, ಮದ್ವೆ ಆಗಿದ್ಯಾ? ಹಾ ಆಗಿದೆ ಮೇಡಮ್. ನಂಗೆ ಆಗೀಗ 35 ವರ್ಷ ಮೇಡಮ್. ನಮ್ಗೆ ಮಗು ಇದೆಯಾ? ಹೌದು ಮೇಡಮ್. ಅಂದ್ರೆ 3 ಮಕ್ಳು ತೀರೋಗ್ಬಿಟ್ಟು, ಇನ್ನು 2 ಮಕ್ಳು ಆಗಿದೆ ಮೇಡಮ್. ಒಂದು ಗಂಡು ಒಂದು ಹೆಣ್ಣು ಐತೆ. ಅವರು ಒಂದು 7th ಒಂದು 3rd. ಓಕೆ, ಯಾವಾಗ ನೋವು ಶುರು ಆಗಿದ್ದು? ಮೇಡಮ್ ಆಗ್ಲಿಂದನೂ ಆಯ್ತಾ ಇದೆ. ಸುಮಾರು ನನ್ನ ಮಗಳು ಹುಟ್ಟಿದ ಮೇಲಿಂದಲೂ ಹಂಗೆ ಶುರು ಆಯ್ತದೆ ಮೇಡಮ್. ಆದ್ರೆ ನೋವು ಜಾಸ್ತಿ, ಆಮೇಲೆ ಕೈ ಕಾಲೆಲ್ಲ ಕಾಲೆಲ್ಲ ತಣ್ಣ ಆಗ್ಬಿಡೋದು, ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊತದೆ ಮೇಡಮ್. ಪೀರಿಯಡ್ ಟೈಮಲ್ಲಿ 2ನೇ ದಿವಸ ಅಥವಾ 3ನೇ ದಿವಸ ಒಂದು ಸ್ಕ್ಯಾನ್ ಮಾಡ್ತೀವಿ, ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತ. ಅದನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು ಕಾರಣ ಅಂತ ಗೊತ್ತಾಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ನೀಟಾಗಿ ಕೊಡ್ಬೋದು, ಪೇಯ್ನ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಪ್ಪ. ಅಂದರೆ 2ನೇ ಅಥವಾ 3ನೇ ದಿನ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರೆ ಅದರಿಂದ ನಿಮಗೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಪೇಯ್ನ್ ಇರೋವಾಗ್ಲೇನೆ ಸ್ಕ್ಯಾನ್ ಮಾಡಿದ್ರೆ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಹೇಗೆ ನಮಗೆ ಆಚೆ ಕಡೆ ಬ್ಲೀಡಿಂಗ್ ಕಾಣುತ್ತೋ ಅದು ಒಳಗಡೆನೂ ಬ್ಲೀಡ್ ಆಗ್ತಿರುತ್ತೆ ಸ್ವಲ್ಪ ಜನಕ್ಕೆ. ಸೊ ಅಲ್ಲಿ ರಕ್ತ ಹೆಪ್ಪಗಟ್ಕೊಂಡು ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಎಂಡೋಮೆಟ್ರಿಯೋಸಿಸ್ ಅಂತೀವಿ. ಈ ಕಾರಣ ಇರೋವಾಗ ಸ್ಕ್ಯಾನ್ ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇದಕ್ಕೆ ತುಂಬಾ ಒಳ್ಳೆ ಮೆಡಿಕೇಶನ್ಸ್ ಇದೆ. ಅವ್ರು ಆರಾಮಾಗಿರ್ಬೋದು, ಪಾಪ ತುಂಬಾ ಒದ್ದಾಡ್ತಾ ಇದಾರ. ಓಕೆ, ಆಮೇಲೆ ಈಗ ನೀವು ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇಲ್ಲ, ಜೊತೆಗೆ ಜಂಕ್ ಫುಡ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಹೇಳ್ತಾ ಹಾಗೆ ಯಾವಾಗಲೂ ರಾತ್ರಿ ಎಚ್ಚರ ಇರೋದು, ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡೋದು, ಇದು ಹುಡುಗರಿಗೆ ಅಥವಾ ಹುಡುಗಿರಿಗೆ ಇಬ್ರಿಗೂ ಅದು ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಇಬ್ರಿಗೂ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ನೈಟ್ ಮಾತ್ರ ಫುಲ್ ಕೆಲಸ ಮಾಡ್ಬಿಟ್ಟು ಮಾರ್ನಿಂಗ್ ಬಂದು ಮಲ್ಕೊಳ್ತಾರಲ್ಲ, ಅವ್ರಿಗೆಲ್ಲ ನಾವು ನೋಡ್ತಾ ಇದ್ದೀವಿ ವೀರ್ಯಾಣು ಪರೀಕ್ಷೆ ಮಾಡಿದಾಗ ತುಂಬಾನೇ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ಅಫೆಕ್ಟ್ ಆಗ್ತಿದೆ. ತುಂಬಾ ಲ್ಯಾಪ್ಟಾಪ್ಗೆ ಎಕ್ಸ್ಪೋಸ್ ಆಗೋರು, ತುಂಬಾ ಮೊಬೈಲ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗ್ಬೋರು, ಟ್ಯಾಬಲ್ಲಿ ಯಾವಾಗಲೂ ಇರ್ತಾರೆ, ಯಾವಾಗಲೂ ವಿಡಿಯೋ ಗೇಮ್ಸಲ್ಲಿ ಇರ್ತಾರೆ. ಸೊ ಈ ರೇಸ್ ಎಲ್ಲ ಒಳ್ಳೇದಲ್ಲ ಅಂತ ತುಂಬಾ ವರ್ಷದಿಂದಾನೇ ರಿಸರ್ಚ್ ಆಗಿ ಪ್ರೂವ್ ಆಗಿದೆ. ಸೊ ಆದ್ರೂ ಸದಾ ಯೂಟ್ಯೂಬಲ್ಲಿ ಇರೋದು, ಕೆಳಗಡೆನೆ ಇಟ್ಕೊಂಡು ಮಲ್ಕೊಳ್ಳೋದು, ಯಾವಾಗ ನೋಡಿದ್ರು ಅವಾಗ ಚೆಕ್ ಮಾಡೋದು, ನಿದ್ದೆದು ಕ್ರಮನೇ ಸರಿಗಿಲ್ಲ, ಎವ್ರಿ 2 hours ಎದ್ದೇನೋ ಚೆಕ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಸೊ ಏನಾಗುತ್ತೆ ಅಂತಂದರೆ ದೇಹದ್ದೆಲ್ಲ ಕರೆಕ್ಟಾಗಿ ಹಾರ್ಮೋನಲ್ ಆಗಿ ಇರಲ್ಲ. ಸೊ ಹಾರ್ಮೋನಿ ಹೊಟ್ಟೋಗುತ್ತೆ.
ಹೆಂಗಸರಲ್ಲೂ ಪ್ರಾಬ್ಲಮ್ ಆಗ್ತಿದೆ, ಗಂಡಸರಲ್ಲೂ ಪ್ರಾಬ್ಲಮ್ ಆಗ್ತಿದೆ ಇದು. ನೀವು ಕೇಳ್ಬೋದು, ನಾನು ಎಷ್ಟು ಜನ ಕಪಲ್ಸ್ನ ಕೇಳಿದ್ದೀನಿ, ನೀವು ಎಕ್ಸಸೈಸ್ಗೆ ಯಾವ ಟೈಮ್ ಇಟ್ಕೊಂಡಿದ್ದೀರಾ, ಯೋಗ ಎಲ್ಲ ಮಾಡ್ತೀರಾ ಅಂದರೆ, ಮೇಡಮ್ 6 ಗಂಟೆಗೆ ಲಾಗಿನ್ ಆದರೆ ನಾವು ಎದ್ದೇಳೋದೇ 10 ಗಂಟೆಗೆ. ಸೊ ಕಂಪ್ಲೀಟ್ ಡೇ ಕೂತಿರ್ತಾರೆ. ಸಿಟ್ಟಿಂಗ್ ಡಿಸೀಸ್ ಅಂತಾನೆ ಬಂದಿದೆ ಇವಾಗ. ಹೌದು ಕೂತುನೇ ಎಲ್ಲಾ ಕಾಯಿಲೆಗೂ ಸಮಸ್ಯೆ ಅಂತ ಕೂಡ ಗೊತ್ತಾಗಿದೆ. ಸೊ ಮೈ ಬರೋದೂ ಅದಕ್ಕೇನೆ. ಹೌದು. ಸೊ ನಾವು ಕರೆಕ್ಟಾಗಿ ಸ್ಲೀಪ್ ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ, ಫುಡ್ ತಗೊಳ್ಳಿಲ್ಲ ಅಂದರೆ ಇದೇ ಮೇನ್ ಪಿಲ್ಲರ್. ಸೊ ಆ 3 ನಾವು ಸರಿಗೆ ಮಾಡಲಿಲ್ಲ ಅಂತಂದರೆ ಕಾಯಿಲೆ ಬರದೆ ಇನ್ನೇನು ಬರುತ್ತೆ ನಮಗೆ. ಸೊ ಅದಕ್ಕೆ ನಾವು ಇಷ್ಟೊಂದು ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಎಲ್ಲರಲ್ಲೂ. ಓಕೆ, ಮತ್ತೊಂದು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ತುಮಕೂರಿಂದ ರೇಣುಕಾ ಅವರು. ಮಾತಾಡ್ಸೋಣ. ಹಲೋ ರೇಣುಕಾ, ನಮಸ್ಕಾರ. ಹಾ ನಮಸ್ಕಾರ ಮೇಡಮ್. ಹೇಳಿ ತುಮಕೂರಿಂದ. ಹಾ, ಅದೇ ನಮ್ಗೆ ವಯಸ್ಸು 35. ಎಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸ್ತೀವಿ, ಅದೆಲ್ಲ ನಾರ್ಮಲ್ ಅಂತ ಹೇಳಿದ್ರೆ, ಆದ್ರೂ ಇನ್ನೂ ಪ್ರೆಗ್ನೆನ್ಸಿ ನಿಲ್ತಿಲ್ಲ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 1 ವರ್ಷ ಆಯ್ತು. 34ಕ್ಕೆ ಮದ್ವೆ ಆದ್ರಾ? ಹಾ, ಲೇಟ್ ಮ್ಯಾರೇಜ್ ಅಲ್ಲ? ನಿಮ್ಮ ಹಸ್ಬೆಂಡ್ ಏಜಪ್ಪ? ಅವ್ರದ್ದು 40. ಓ, ನೀವು ಆದಷ್ಟು ಬೇಗ ರಿಪೋರ್ಟ್ಸ್ ಎಲ್ಲ ಕಳಿಸ್ಲಿಕ್ಕಾಗತ್ತಾ ನೋಡಿ. ಹೌದು, ನಮಗೆ ಮೇಲಲ್ಲಿ ಮೂಲಕ ನಾವು ವಾಪಸ್ ನಿಮಗೆ ಕಾಲ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೈಡ್ ಮಾಡ್ತೀವಿ. ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಅಂದ್ರೆ ಅವರು ಚೆಕ್ ಮಾಡಿಸಿದೀನಿ ಎಲ್ಲಾನು, ಇದು ಎಲ್ಲ ಚೆಕ್ ಆಗಿದೆ, ನಾರ್ಮಲ್ ಅಂತಿದ್ದಾರೆ, ಏನೋ ಮಿಸ್ ಆಗಿರುತ್ತೆ. ಓಕೆ, ಸರಿ. ಹಾಗಾದ್ರೆ ಅವ್ರದ್ದು ಉತ್ತರ ಕೊಟ್ಟಿದ್ದೀರಾ. ಈಗ ಈ ರೀತಿ ಹೇಳ್ತಾ ಇದ್ರಿ, ಅಂದ್ರೆ ಆಹಾರ ಇದೆಲ್ಲ ಸರಿಯಾಗಿರ್ಬೇಕು, ಇದೆಲ್ಲ ಇರಬೇಕು ಅಂತ. ಇದನ್ಬಿಟ್ಟು ಗಂಡಸರಲ್ಲಿ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳಿರಬಹುದು ಅಂತೀರಾ? ಪುರುಷರಲ್ಲಿ? ಗಂಡಸರಲ್ಲಿ ವೀರ್ಯಾಣುಗಳದ್ದು ಕೊರತೆ ತುಂಬಾ ಕಾಣಿಸ್ತಾ ಇದೆ ಈ ನಡುವೆ. ಅದು ವೀರ್ಯಾಣುಗಳ ಕೌಂಟು 15 ಮಿಲಿಯನ್ಗಿಂತ ಜಾಸ್ತಿ ಇರಬೇಕು. ಮೊಟಿಲಿಟಿ 42%ಗಿಂತ ಜಾಸ್ತಿ ಇರಬೇಕು. ಮಾರ್ಫಾಲಜಿ ಅಂದ್ರೆ ನಾರ್ಮಲ್ ಆಕಾರ ಇರೋ ಸ್ಪರ್ಮ್ಸ್ 4%ಗಿಂತ ಜಾಸ್ತಿ ಇರಬೇಕು. ಇದ್ರಲ್ಲಿ ತುಂಬಾ ಕೊರತೆಗಳು ಕಾಣ್ತಾ ಇದೆ. ನಾನ್ ನೋಡೋದು, ನಾವು ಎಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ ಈ ಲೈಫ್ ಸ್ಟೈಲ್ ಸಮಸ್ಯೆಗಳೇನೇನು ಅಂತ, ಅದು ಗಂಡಸರಲ್ಲೂ ಕರೆಕ್ಟಾಗಿ ಅದೇ ಕಾರಣಗಳಿದೆ. ಪ್ಲಸ್ ಇವರಲ್ಲಿ ಮೇಯ್ನ್ ಇದಂದ್ರೆ ಅಡಿಕ್ಷನ್ಸ್. ಸ್ಮೋಕಿಂಗ್ ಆಗಿರ್ಬೋದು, ಟೊಬ್ಯಾಕೊ ಚೀವಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಗಂಡಸರಲ್ಲಿ ತುಂಬ. ಮೇಡಮ್, ನಮ್ಮ ಪ್ರೊಫೆಷನಲ್ಲಿ ತುಂಬ ಟೆನ್ಷನ್ ಇರುತ್ತೆ, ನಾವು ಇದೆಲ್ಲ ತಗೊಳ್ಳೇಬೇಕು ಅಂತ ಅವ್ರಿಗವರೇ ಸಮಜಾಯಿಸ್ಕೊಳ್ತಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಪ್ರೊಫೆಷನಲ್ಲಿ ಇನ್ನೂ ಟೆನ್ಷನ್ ಇದೆ, ಸೊ ನಾವು ಪಿಕ್ ಮಾಡೋಣ ಅಂತ. ಸೊ ಆ ಥರ ನಾವು ಕಾರಣಗಳು ಕೊಟ್ಬಿಟ್ಟು ಅಡಿಕ್ಷನ್ಸ್ನ ಪಿಕ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಬಿಡೋದು ತುಂಬ ಕಷ್ಟ ಆಗುತ್ತೆ. ಒಂದು ಸಿಗರೆಟಲ್ಲಿ 2000 ಕೆಮಿಕಲ್ಸ್ ಇದೆಯಂತೆ. ಸೊ ಒಂದು ಡೇಗೆ ಅವ್ರು ಎಷ್ಟು ಸಿಗರೆಟ್ಸ್ ಕುಡಿಬೋದು, ಸೊ ಎಷ್ಟು ಆಲ್ಕೋಹಾಲ್ ಸೇವನೆ ಮಾಡ್ಬೋದು, ಎಷ್ಟು ಟೊಬ್ಯಾಕೊ ಚೀವ್ ಮಾಡ್ಬೋದು. ಅದೇನೋ ವಿಧವಾದ ಹೆಸರುಗಳು ಹೇಳ್ತಾರ ಟೊಬ್ಯಾಕೋಗೆ, ಹನ್ಸು, ಬೇಡ ಅಂದ್ರೆ ಏನೇನೋ ಇದೆ ಅಂತ. ಇದರಿಂದನೂ ಸಹ ತುಂಬಾ ಹಾರ್ಮ್ ಆಗುತ್ತೆ ಇದು ಒಳಗಡೆ ಬಾಡಿಗೆ. ನಾಟ್ ಓನ್ಲಿ ಕನ್ಸೀವ್ ಆಗಕ್ ಮಾತ್ರ ಹೇಳ್ತಿಲ್ಲ ನಾನು, ಹಾರ್ಟ್ಗಾಗಿರ್ಬೋದು, ಬ್ರೈನ್ಗಾಗಿರ್ಬೋದು, ನಮ್ದು ಇಂಟೆಸ್ಟೈನ್ಗಾಗಿರ್ಬೋದು, ಎಲ್ಲ ಆರ್ಗನ್ಸ್ನು ಅದು ಹಾಳು ಮಾಡ್ತಿರುತ್ತೆ. ಲಿವರ್ ಫೇಲ್ಯೂರ್ ಆಗ್ಬಿಟ್ಟು ಲಾಸ್ಟಲ್ಲಿ ಒದ್ದಾಡೋದಕ್ಕಿಂತ ಇವಾಗಲೇ ನಾವೇನಾರ ಕ್ರಮ ತಗೊಂಡು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ನಾನು ತುಂಬ ಜನ ಗಂಡಸರಲ್ಲಿ ನೋಡಿದ್ದೀನಿ, ನೀವು IUI ಮೂಲಕ IVF ಮೂಲಕ ಪಾಪು ಮಾಡ್ಕೊಟ್ಬಿಡಿ, ನಾನು ಮಾಡೋದೆಲ್ಲ ನಾನು ಮಾಡ್ತಾನೆ ಇರ್ತೀನಿ, ಆ ಥರ ವರ್ಕ್ ಆಗಲ್ಲ, ಇದು ಆಗಲ್ಲ ಅಂತ. ಇನ್ನೊಂದು ಕರೆ ಇದೆ, ಮಾತಾಡಿಸ್ಬಿಡೋಣ. ಲಕ್ಷ್ಮಿ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಲಕ್ಷ್ಮಿ, ಹೇಳಿ. ಕೇಳಿಸ್ಕೊತಾ ಇದ್ದಾರೆ, ಮಾತಾಡಿ. ಹೇಳಿ ಲಕ್ಷ್ಮಿ. ಮೇಡಮ್, ನನ್ ಮದ್ವೆಗೆ 5 ವರ್ಷ ಆಯ್ತು, ಇವಾಗ 35 ವಯಸ್ಸು, ಇನ್ನೂ ಮಗು ಆಗ್ತಿಲ್ಲ ಮೇಡಮ್. ಹಾಸ್ಪಿಟಲ್ಗೆಲ್ಲ ತೋರಿಸಿದೀವಿ, ನಿಮ್ದು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಏನಂತ? ಎಗ್ ಕ್ವಾಲಿಟಿ ಸರಿ ಇಲ್ಲ ಅಂತ, ಚೆನ್ನಾಗಿಲ್ಲ ಅಂತ ಹೇಳ್ತಿದಾರಂತೆ. ಎಗ್ ಕ್ವಾಲಿಟಿ ಸರಿ ಇಲ್ಲ ಅಂತ ಯಾವ ತರ ಹೇಳಿದ್ರಪ್ಪ? ಸ್ಕ್ಯಾನ್ ಅಲ್ಲ, ಬ್ಲಡ್ ಟೆಸ್ಟ್ ಅಲ್ಲ ಮೇಡಮ್? ಸ್ಕ್ಯಾನ್ ಅಲ್ಲೇ ಹೇಳಿದ್ರು. ಎಗ್ ಕ್ವಾಲಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗಲ್ಲ. ನಿಮ್ದು ಒಂದು 2 ಸಲ IUI ಆಗಿದೆ, ನಂದು 2 ಸಲ IUI ಫೇಲ್ ಆಗಿದೆ. IVF IVF IUI IUI ಮೇಡಮ್. ಓಕೆ, ಹಸ್ಬೆಂಡ್ ಕೌಂಟ್ ಎಲ್ಲ ಚೆನ್ನಾಗಿತ್ತಾ? ಕೌಂಟ್ ಎಲ್ಲ ಚೆನ್ನಾಗಿದೆ ಮೇಡಮ್, ನಂದೇ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ, ಅದಕ್ಕೆ IUI ಫೇಲ್ ಆಗಿದೆ ಅಂತ ಹೇಳಿದ್ರು. ಆಕ್ಚುಲಿ ಎಗ್ ಕ್ವಾಲಿಟಿ ಸ್ಕ್ಯಾನ್ ಅಲ್ಲಿ ಕಾಣಲ್ಲ, ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕಿತ್ತು. ನಿಮ್ದೆಲ್ಲ ರಿಪೋರ್ಟ್ಸ್ ಇದ್ರೆ ಕಳಿಸಿ, ನಾವು ವಾಪಸ್ ನಿಮಗೆ ಕಾಲ್ ಮಾಡಿ ಹೇಳ್ತೀವಿ ಇನ್ನೊಂದು IUI ಮಾಡಿಸ್ಕೋಬೇಕಾ ಇಲ್ಲ ಡೈರೆಕ್ಟ್ IVFಗೆ ಹೋಗ್ಬೇಕಾ ಅಂತ. ಯಾಕಂದ್ರೆ ನನ್ಗೆ ಒಂದು ಕನ್ಸರ್ನು, ನಿಮ್ದು ಏಜ್ 35 ಅನ್ಸುತ್ತೆ, 5 ಇಯರ್ಸ್ ಬೇರೆ ಮ್ಯಾರಿಡ್ ಲೈಫ್ ಆಗಿದೆ, ಅದು ತುಂಬಾ ವೆಯ್ಟ್ ಮಾಡಂಗಿಲ್ಲ. ಆಮೇಲೆ IVF ಕೂಡ ಮಾಡ್ಲಿಕ್ಕಾಗಲ್ಲ. ಓಕೆ ಓಕೆ. ಈಗ ಇವ್ರಗಳದ್ದು ಈ ಥರದ ಸಮಸ್ಯೆಗಳು ನೋಡ್ತಾ ಇದ್ದಾಗ ಅನ್ಸುತ್ತೆ, ಈಗ ಸಾಮಾನ್ಯವಾಗಿ ಮದುವೆಗೆ ಮುಂಚೆ ಒಂದು ಪ್ರಿಮರೈಟಲ್ ಕೌನ್ಸಿಲಿಂಗ್ ಬೇಕು ಅಂತಾರೆ, ಅದೇ ರೀತಿಯಲ್ಲಿ ಪ್ರಿಮರೈಟಲ್ ಆಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂತೀರಾ? ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಲೇಡಿಗೆ ಆಕ್ಚುಲಿ ಏನಾರ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಅಂತೂ
ಅವ್ರೊಂದು ಸ್ಕ್ಯಾನ್ ಮಾಡಿಸ್ಕೊಂಡು ಗರ್ಭಕೋಶದಲ್ಲಿ ಏನಾರ ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇದೆಯಾ ಅಥವಾ ಅಂಡಕೋಶದಲ್ಲಿ ಕರೆಕ್ಟಾಗಿ ಎಗ್ಸ್ ಇದೆಯಾ ಅಥವಾ ಏನಾರ ಬೇರೆ ಪ್ರಾಬ್ಲಮ್ಸ್ ಇದೆಯಾ ಅಂತ ಫಸ್ಟೇ ನೋಡ್ಕೊಂಡ್ರೆ ಅದಕ್ಕೆ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಬಿಫೋರ್ ಮ್ಯಾರೇಜ್. ಅಕಸ್ಮಾತ್ ಏನಾರ ಬಿಫೋರ್ ಮ್ಯಾರೇಜ್ ಏನಾರ ಇಶ್ಯೂಸ್ ಕಂಡ್ರೆ ಅದನ್ನ ಅವಾಗಲೇ ಡೀಲ್ ಮಾಡ್ಕೊಂಡು ಕೂಡ ಮ್ಯಾರೇಜಿಗೆ ಮಾಡ್ಕೋಬಹುದು, ವೆರಿ ಇಂಪಾರ್ಟೆಂಟ್. ಆಮೇಲೆ ಥೈರಾಯ್ಡ್ ಇಶ್ಯೂಸ್ ಇಲ್ಲ ಇದ್ರೆ ಅವಾಗಲೇ ಕರೆಕ್ಟ್ ಮಾಡ್ಕೋಬಹುದು. ಮದ್ವೆಗೆ ಮುಂಚೆ ತುಂಬಾ ಜನ ನೋಡಿದಿರಲ್ಲ ವೆಯ್ಟ್ ಲಾಸ್ಗೆ ಹೋಗ್ತಾರೆ, ತುಂಬಾ ಚೆನ್ನಾಗಿ ಕಾಣ್ಬೋದು. ಸೊ ಅದೇ ತರ ಥೈರಾಯ್ಡ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಬೇರೆನು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ನೀವು ಹೇಳ್ದಂಗೆ. ಪ್ಲಸ್ ಹಸ್ಬೆಂಡ್ಸ್ ಕೂಡ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೊಂಡ್ರೆ, ಇವಾಗೆಲ್ಲ ಆಕ್ಚುಲಿ ಬಂದಿದೆ ಇದು, ಮುಂಚೆನೆ ಮಾಡಿಸ್ಕೊಂಡು ಆಮೇಲೆ ಮ್ಯಾರೇಜ್ ಪ್ಲಾನ್ ಮಾಡ್ತಾರೆ. ದಟ್ಸ್ ಎ ವೆರಿ ಗುಡ್ ಐಡಿಯಾ. ಹೌದು, ಮದುವೆಗೆ ಮುಂಚೆ ಒಂದು ರೀತಿ ಒಂದು ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ. ಇವಾಗ ಜಾತಕ ಮ್ಯಾಚ್ ಮಾಡ್ತೀವಲ್ಲ ಆ ತರ ಹೆಲ್ತ್ ರಿಪೋರ್ಟ್ಸ್ ಮ್ಯಾಚ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಓಕೆ, ಅಂದ್ರೆ ಇವಾಗ ನಾವು ಬಹಳಷ್ಟು ಕಡೆ ನೋಡ್ತಾ ಇರೋ ಹಾಗೆ ಸುಮಾರು ಒಂದು 25-26 ವರ್ಷದ ಹುಡುಗಿಯರು ಅಂತಂದ್ರೆ ಆಗ್ಲೇ ಕೌಂಟ್ಸ್ ಕಮ್ಮಿ ಆಗಕ್ಕೆ ಬರ್ತಾ ಇದೆ ಅಂತ ಹೇಳ್ತಾರೆ ಕೆಲವು ಡಾಕ್ಟರ್ಸ್. ಹೌದಾ, ಯಾಕೆ ಅಂತ ಹೇಳಿ? ಆಕ್ಚುಲಿ ಇದು ನನಗೆ ತುಂಬಾನೇ ನ್ಯೂಸ್ ಆಫ್ ಕನ್ಸರ್ನ್. ಇದು ತುಂಬಾ ಜನ ನೋಡ್ತಾ ಇದ್ದೀನಿ. ಈ 25-26 ಇರ್ತಾರೆ, ಬಟ್ ಅವ್ರದ್ದು ಓವರೀಸ್ 35-36 ಹಂಗೆ ಬಿಹೇವ್ ಮಾಡ್ತಿರುತ್ತೆ. ಲಾಸ್ಟ್ ವೀಕ್ ನಾನು ನೋಡಿದೆ 21 ಇಯರ್ಸ್ ಅಲ್ಲಿ ಗರ್ಲ್ಗೆ, ತುಂಬಾ ಯಂಗ್ ಏಜು, ಓವರೀಸಲ್ಲಿ 0 ಎಗ್ಸ್. ಬಟ್ ಮದರಲ್ಲೂ ಪ್ರಾಬ್ಲಮ್ ಇಲ್ಲ, ಮದರ್ ಜೊತೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಇವಳು ಅಕ್ಕ ತಂಗಿರೂನಿಗೂ ಪ್ರೆಗ್ನೆನ್ಸಿ ಆಗಿದೆ, ಬಟ್ ಇವಳಲ್ಲಿ ಮಾತ್ರ ತೊಂದರೆ ಇದೆ. ಸೊ ಆಲ್ಮೋಸ್ಟ್ ನಾವು AMH ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ ಓವರೀಸಲ್ಲಿ ಪ್ರಾಬ್ಲಮ್ ಬಂದಾಗ. ಆ AMH 0.5 ಬಂದಿತ್ತು, ಇರಬೇಕಾಗಿರೋದು 1.5 to 2.5. ಸೊ ಅಷ್ಟು ಲೋ ಆಗೋಗಿತ್ತು. ಸೊ ಅಂಡಕೋಶ ಕೆಲಸ ಮಾಡೋದು ತುಂಬ ಬೇಗ ಕಮ್ಮಿ ಆಗ್ತಿದೆ. ಇದಕ್ಕೆ ಕಾರಣಗಳು ಹಲವಾರು. ತುಂಬ ಕೆಮಿಕಲ್ ಎಕ್ಸ್ಪೋಷರ್ ಇರ್ಬೋದು, ಫುಡ್ಡಲ್ಲಿ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲ ತುಂಬ ನೋಡ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲು ತುಂಬ ಚೇಂಜ್ ಆಗೋಗಿದೆ. ಆಮೇಲೆ ನೀವು ಯಾರನ್ನ ಕೇಳಿ ಮೆಂಟಲ್ ಸ್ಟ್ರೆಸ್ ಅಂತಾರೆ ಇವಾಗ. ಒಂದು ಸಣ್ಣ ಪಾಪು ಕೂಡ ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅನ್ನತ್ತೆ. ಆ ಥರ ಎಲ್ಲಾರ್ಗೂ ಟೆನ್ಷನ್ಸು, ಆಮೇಲೆ ಬೇಡದಿರೋ ಏನೋ ಎಕ್ಸ್ಪೆಕ್ಟೇಷನ್ಸು, ಎಲ್ಲೋ ಹೋಗ್ಬೇಕು ಅಂತ ಆಸೆ, ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಅದೆಲ್ಲ ಸೇರ್ಬಿಟ್ಟು ಒಂದು ಪ್ರಾಬ್ಲಮ್ ಖಂಡಿತ ಗರ್ಭಕೋಶಕ್ಕೆ, ಅಂಡಕೋಶಕ್ಕೆ ಕೂಡ ಆಗ್ತಾ ಇದೆ. ಓಕೆ, ಬಟ್ ಈ ಮೆನಾರ್ಕಿ ತುಂಬಾ ಬೇಗ ಆಗ್ತಾ ಇದೆ. ತುಂಬಾ ಅಂದ್ರೆ 10-12 ವಯಸ್ಸಿನ ಮಕ್ಕಳಲ್ಲೇನೆ ಇದ್ರ ಪುಟ್ಟ ಹುಡುಗಿರು ಅವರೇ ಆಗ್ಲೇ ಮೆನಾರ್ಕಿಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಅಂತ ಸಮಯದಲ್ಲಿ ಮೆನೋಪಾಸು ಬೇಗ ಆಗ್ತಾ ಇದೆ ಅಂತೀರಾ? ಅದೇ ತರ ಎಕ್ಸಾಕ್ಟ್ಲಿ. ಮೆನಾರ್ಕಿ ಹೇಗ್ ಬೇಗ ಆಗ್ತಿದ್ಯೋ ಮೆನೋಪಾಸು ತುಂಬಾ ಅರ್ಲಿ ಆಗ್ಬಿಡ್ತಾ ಇದೆ. ಸೊ ನೀವು ಅಂಡಕೋಶದ ಏನ್ ಏಜಿಂಗ್ ನೋಡ್ತಾ ಇದ್ದೀರಾ ಅದ್ರ ರಿಲೇಟೆಡ್ ಇದು. ಸೊ ಎಲ್ಲಾನು ಬೇಗ ಬೇಗ ಪ್ರೀಪೋನ್ ಆಗ್ತಾ ಇದೆ. ಸೊ ಅದಕ್ಕೆ ಒಂದು 35 ಹೊತ್ತಿಗೆ ಅವ್ರಾಗ್ಲೇ ಅಂದ್ರೆ ಮೆನೋಪಾಸ್ ತರದಲ್ಲೇ ಇರ್ತಾರೆ, ಆಗ್ಲೇ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ಬಿಟ್ಟು ಅಂತ ಹೇಳ್ತಿದ್ದೀರಾ. ಈಗ ಈ ರೀತಿಯಲ್ಲಿ ಸಮಸ್ಯೆ ಇದ್ದಾಗ ಏನೇನು ಪರಿಹಾರಗಳು? ಅದೇ ಫಸ್ಟ್ ನಾವು ಅಕಸ್ಮಾತ್ ನಮ್ಗೆ ಶುಗರ್ ಎಲ್ಲ ಇದ್ರೆ ಅದಕ್ಕೆ ಕರೆಕ್ಟ್ ಆಗಿ ಅವ್ರು ಟ್ರೀಟ್ಮೆಂಟ್ ತಗೋಬೇಕು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅನ್ಬಿಟ್ಟು ತುಂಬಾನೇ ಹೋಗ್ಬಿಡ್ತಾರೆ. ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಗೊತ್ತಾಯ್ತಲ್ಲ ನಿಮ್ಗೆ, ಹರ್ಬಲ್ ಆ ತರ ಎಲ್ಲ ಹೋಗ್ಬಿಟ್ಟು ನಮ್ಮ ಹತ್ರ ಬರೋಷ್ಟೊತ್ತಿಗೆ 500-600 ಆ ತರ ಲೆವೆಲ್ ಬಂದ್ಬಿಟ್ಟಿರುತ್ತೆ ಶುಗರ್ಸು. ಆಗ ಆಲ್ರೆಡಿ ಅವ್ರ ಸ್ಪರ್ಮ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಆಗೋಗಿರುತ್ತೆ, ಎಗ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿರುತ್ತೆ. ಈ ಮಗುನ ಆಸೆ ಪಡ್ತಿರೋರು ಅವ್ರ ಶುಗರ್ ಲೆವೆಲ್ಸ್ನ ಪರ್ಫೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾನು ಹೇಳಿದ್ನೋ ಅದು ಒಬೇಸಿಟಿನ ಕರೆಕ್ಟಾಗಿ ಕರೆಕ್ಷನ್ ಮಾಡ್ಕೋಬೇಕು. ಅವ್ರ ಊಟದ ರೀತಿ ನೀತಿ ಏನಿದೆಯೋ ಅದನ್ನ ಸರಿ ಪಡಿಸ್ಕೋಬೇಕು. ನ್ಯೂಟ್ರಿಷನ್ ಕರೆಕ್ಟಾಗಿ ತಗೋಬೇಕು. ಹೆಂಗಸರಲ್ಲಿ ತುಂಬಾ ಅನಿಮಿಯಾ ಇರುತ್ತೆ, ರಕ್ತಹೀನತೆ. ನಮಗೆ ರಕ್ತ ಇಲ್ಲ ಅಂತಂದ್ರೆ ನಾವು ಒಳಗಡೆ ಬೆಳೆಯೋ ಭ್ರೂಣಕ್ಕೆ ಎಲ್ಲಿ ನಾವು ಕಳ್ಸಕ್ಕಾಗತ್ತೆ ನ್ಯೂಟ್ರಿಷನ್. ಸೊ ಕರೆಕ್ಟ್ ಟೈಮ್ ನ್ಯೂಟ್ರಿಷನ್ ತಗೋಬೇಕಾಗತ್ತೆ. ಹೈ ಸ್ಟ್ರೆಸ್ ಲೆವೆಲ್ಸ್ ಮಾಡ್ಕೋಬಾರ್ದು ಜನ. ನಾನು ನೋಡೋ ಎಷ್ಟೋ ಕಪಲ್ಸ್ ನನಗೆ ಡೈಲಿ ಬರೋರಿಗೆ ತುಂಬ ಆಂಗ್ಸೈಟಿ, ತುಂಬ ಫಿಯರು, ಅವ್ರಿಗೆ ಏನು ಒಂಥರ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ಗೂ ಸ್ವಲ್ಪ ಸಹಕರಿಸೋಕ್ಕಾಗಲ್ಲ, ಅಷ್ಟು ಫಿಯರ್ ಇಟ್ಕೊಂಡಿರ್ತಾರೆ. ಆಮೇಲೆ ಓವ್ಯುಲೇಷನ್ನ ಮಾನಿಟ್ರ್ ಮಾಡ್ಕೊಂಡು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ಅದೆಲ್ಲ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಹಸ್ಬೆಂಡಲ್ಲಿ, ವೈಫಲ್ಲಿ. ಸೊ ಅದು ಕರೆಕ್ಟಾಗಿ ರಿಸಲ್ಟ್ಸ್ ಬರ್ತಿರಲ್ಲ. ಆಮೇಲೆ ಥೈರಾಯ್ಡ್ ಟೆಸ್ಟ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟು, ಗಂಡಸರಿಗೆ ಹೆಂಗಸರಿಗೂ. TSH ಲೆವೆಲ್ <3 ಇರೋದು ತುಂಬಾ ಮುಖ್ಯ ಹೆಂಗಸರಲ್ಲಿ. ಗಂಡಸರಲ್ಲಿ <5 ಇರಬೇಕು. ಸೊ ಇದನ್ನೆಲ್ಲ ಕರೆಕ್ಟಾಗಿ ಮಾನಿಟರ್ ಮಾಡ್ಕೊಂಡ್ರೆ, ಪೀರಿಯಡ್ಸ್ ರೆಗ್ಯುಲರ್ ಆದ್ರೆ ಅವ್ರು ನೀಟಾಗಿ ಕನ್ಸೀವ್ ಆಗಕ್ಕೆ ಹೆಲ್ಪ್ ಮಾಡ್ಬೋದು ನಾವು. ಓಕೆ ಡಾಕ್ಟರ್, ಇನ್ನೊಂದು ಕರೆ ತಗೊಂಡ್ಬಿಟ್ಟು ಮಾತಾಡೋಣ. ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ ಯಲ್ಲಪ್ಪ ಅವರೇ, ನಮಸ್ಕಾರ. ನಮಸ್ಕಾರ, ಹೇಳಿ, ಏನ್ ಪ್ರಶ್ನೆ ಕೇಳಬೇಕು? ಹಾ ಮ್ಯಾಮ್, ನಾವು ಬೆಳಗಾವಿಯಿಂದ ಮಾತಾಡಿದ್ರಿ ಮ್ಯಾಮ್, ಯಲ್ಲಪ್ಪ ಚೌಕರ್ ಅಂದ್ರೆ. ಸರಿ. ಬೆಳಗಾವಿ ಪಕ್ಕದಲ್ಲಿ ಒಂದು ಸಣ್ಣ ದಾವಣೆ ಹಳ್ಳಿ ಅಂತ ಐತಿ ಮ್ಯಾಮ್. ಮೇಡಮ್ ನಮ್ದು ಮ್ಯಾರೇಜ್ ಆಗಿ ಮೇಡಮ್ 20 ವರ್ಷ ಮ್ಯಾಲೆ ಐತ್ರಿ ಮೇಡಮ್. ಇನ್ನೂ ಮಕ್ಕಳು ಇಲ್ರಿ ಮೇಡಮ್. ಯಾರಿಗೆ, ನಿಮ್ಗೆ ಹೇಳ್ತಿದ್ರ ಅಥವಾ ನಿಮ್ಗ? ಹಾ ಮ್ಯಾಮ್. ಹಲೋ.
ಅಲ್ಲ ಮ್ಯಾಮ್ ನಮ್ ಮ್ಯಾರೇಜ್ ಆಗಿ 20 ವರ್ಷ ಮೇಲೆ ಆಯ್ತು ಸರಿ ಸರಿ ಸಂತಾನ ಭಾಗ್ಯ ಐತ್ರಿ ಮ್ಯಾಮ್. ಸರಿ ಸರಿ. ನಿಮ್ಮ ಏಜು ಸರ್? ಮೇಡಮ್ ನಮ್ದು ಇದು 44 ಆಗೈತ್ರಿ ಮ್ಯಾಮ್, ರನ್ನಿಂಗ್ ಐತ್ರಿ 44. ವೈಫ್ಗೆ? ವಯಸ್ಸಿಗೆ ಒಂದ್ 2 ವರ್ಷ ಕಮ್ಮಿ ಐತಿ ಮ್ಯಾಮ್. 42? ಇಲ್ಲ ಮ್ಯಾಮ್, ನಮ್ಮ ವಯಸ್ಸಿಗೆ 35 ಇರಬೇಕು ಮ್ಯಾಮ್. 35. ಅವ್ರಿಗೆ 44. 44 ಅಂದ್ರು. ಅಲ್ಲ ನಿಮ್ಮ ಎಲ್ಲ ತೋರಿಸಿದ್ರಾ ನಿಮ್ಮ ಮನೆ ಹತ್ರ ಯಾವ್ದಾರು ಡಾಕ್ಟರ್ಗಳಿಗೆಲ್ಲ ತೋರಿಸಿದ್ರಾ? ಆಮೇಲೆ ಆಕಡೆ ಈ ಕಡೆ ಎಲ್ಲ ಮೇಡಮ್ ತೋರಿಸಿದ್ರು ಸರ್ ಮೇಡಮ್, ಆದ್ರೆ ಆಗ್ತಾ ಇದೆ ಅಂತ ಹೇಳಿದ್ರು ಸರ್. ಅದು ನಮ್ ಗರೀಬ ಸ್ಥಿತಿ ಒಳಗಿಂತ ಮೇಡಮ್ ನಾವು ಸ್ಥಿತಿ ತಗೋಕ್ ಆಗ್ಲಿಲ್ಲ ಮ್ಯಾಮ್. ಓಕೆ ಓಕೆ. ಪರಿಸ್ಥಿತಿಯಲ್ಲಿ ಕೆಲವು ಬರಕ್ ಆಗ್ತಿಲ್ವಂತ. ಓಕೆ ಮ್ಯಾಮ್, ಕಾರ್ಯಕ್ರಮ ನೋಡಿ ತುಂಬಾ ಮನಸ್ಸಿಗೆ ಮೇಡಮ್ ಕಾಲ್ ಮಾಡಿದ್ದೀನಿ. ಆಯ್ತು ಯಲ್ಲಪ್ಪ ಅವರೇ, ನೀವು 44 ಆದ್ರೂ ಕರೆಕ್ಟಾಗಿ ಜಾಸ್ತಿ ಏನು ಟ್ರೀಟ್ಮೆಂಟ್ಸೇ ತೊಗೊಂಡಂಗೆ ಕಾಣ್ತಾ ಇಲ್ಲ. ಹಂಗೆ ಮಾಡಬಾರ್ದು. ಏಜ್ ಆಗಿಬಿಟ್ರೆ 45 ದಾಟ್ಬಿಟ್ರೆ ತುಂಬ ಕಷ್ಟ ಗಂಡಸರಿಗೆ. ಲೇಡಿಗೆ 35 ದಾಟ್ಬಿಟ್ರೆ ತುಂಬ ಕಷ್ಟ. ನಾವು ಯಾವ ಥರ ಟ್ರೀಟ್ಮೆಂಟು ಕೊಡ್ಲಿಕ್ಕಾಗಲ್ಲ. ಆದಷ್ಟು ಬೇಗ ಒಂದ್ಸಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ಸಮಾಲೋಚನೆ ಮಾಡಿ ಏನು ಪ್ರಾಬ್ಲಮ್ ಆಗಿದೆ. ಕಾಸ್ಟ್ಲಿ ಆಗತ್ತೆ ಅದಕ್ಕೋಸ್ಕರ ಅಂತ ಹೇಳಿದ್ರು ಅವರು. ಕಾಸ್ಟ್ಲಿ ಆಗಲ್ಲ ಸರ್, ನಾವು ಆದಷ್ಟು ಹೆಲ್ಪ್ ಮಾಡ್ತೀವಿ. ನೀವು ದಯವಿಟ್ಟು ಬನ್ನಿ, ಒಂದು ಪಾಪು ಮಾಡ್ಕೊಂಬಿಡಿ ಬೇಗ. ಹಲೋ, ಕೇಳಿಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಬೆಳಗಾವಿ ಹತ್ರ ಒಂದು ಹಳ್ಳಿ ಅಂತ ಹೇಳಿದ್ರು. ಆಕ್ಚುಲಿ ನಮ್ದು ಫ್ರೀ PG ಇದೆ. ಸೊ ಅವ್ರೇನೋ ಬೇರೆ ಕಡೆ ಇಟ್ಕೊಂಡು ತುಂಬಾ ಕಷ್ಟಪಟ್ಕೊಂಡು ಕಾಸ್ಟ್ಲಿ ಆಗಲ್ಲ. ಟ್ರೀಟ್ಮೆಂಟ್ಸು ತುಂಬಾ ಪ್ರೋಗ್ರಾಮ್ಸ್ ಇದೆ ಇವಾಗ ಡಿಸೆಂಬರಲ್ಲಿ. ಕರೆಕ್ಟಾಗಿ ಅವ್ರು ಮಾಡಿದ್ದಾರೆ. ಸೊ ಅವ್ರಿಗೆ ಅದಕ್ಕೆ ಎಲಿಜಿಬಿಲಿಟಿ ಇದ್ರೆ ನಾವು ಹೆಲ್ಪ್ ಮಾಡ್ಬೋದು ಅವ್ರಿಗೆ. ಆದಷ್ಟು ಬೇಗ ಬನ್ನಿ ಯಲ್ಲಪ್ಪ ಅವರೇ. ಓಕೆ. ಅಂತಂದ್ರೆ ತುಂಬಾ ಕಷ್ಟದಲ್ಲಿರೋರು, ಬಡತನದಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಅವರು ಉಚಿತವಾಗಿ PGಯಲ್ಲಿ ಇಟ್ಕೊಂಡು ತುಂಬಾ ಕಡಿಮೆ ರೇಟಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಿದಾರಂತೆ. ಈ ಒಂದು ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಬೇಕಾದ್ರೆ ಉಪಯೋಗ ಪಡ್ಕೊಳ್ಬಹುದು. ಓಕೆ. ಇವಾಗ ಇದೇ ಹೇಳ್ತಾ ಇದ್ರಿ ವಯಸ್ಸಿನ ಬಗ್ಗೆ, ಇವಾಗ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ರ. ಈ ಟ್ರೀಟ್ಮೆಂಟ್ ಅಂದಾಗ ಯಾರು ಕಾಲ್ ಮಾಡಿದಾಗ ಹೇಳ್ತೀರಿ IUI ಅಂತ ಹೇಳ್ತೀರಿ. ಏನದು IUI ಅಂದ್ರೇನು, IVF ಅಂದ್ರೇನು? ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂದ್ರೆ IUI, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ IVF. ಅದು ಫುಲ್ ಫಾರ್ಮ್. ಓಕೆ. ಸೊ ಈ IUI ಅನ್ನೋದು ತುಂಬಾ ಸಿಂಪಲ್ ಟ್ರೀಟ್ಮೆಂಟು. ಅದಕ್ಕೇನು ಜಾಸ್ತಿ ದುಡ್ಡಾಗಲ್ಲ, ಪೇಯ್ನ್ ಆಗಲ್ಲ, ತುಂಬಾ ದಿವಸ ಆಗಲ್ಲ. ಸೊ ಅವ್ರಿಗೆ ಅಕಸ್ಮಾತ್ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿಲ್ಲ ಅಂದ್ರೆ, ಹಸ್ಬೆಂಡ್ ಕೌಂಟಲ್ಲಿ ಏನಾರ ಕಮ್ಮಿ ಆಗ್ತಿದೆ ಅಂದ್ರೆ, ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅವ್ರಿಗೆ 3ನೇ ದಿವಸದಿಂದ ಮಾತ್ರೆಗಳಿರುತ್ತೆ ಹೆಂಗಸರಿಗೆ. ಸೊ ಮೊಟ್ಟೆ ಬಿಡುಗಡೆ ಆಗೋದನ್ನ ನಾವು ಮಾನಿಟರ್ ಮಾಡ್ಕೋತಾ ಇರ್ತೀವಿ. ಯಾವಾಗ ಮೊಟ್ಟೆ ಒಡ್ಕೊಳ್ಳುತ್ತೋ ಹಸ್ಬೆಂಡ್ಸ್ದು ಸ್ಯಾಂಪಲ್ ತಗೊಂಡು ನಾವು ಅದನ್ನ ಗೃಣೀಕರಿಸ್ತೀವಿ, ಅದನ್ನ ಪ್ರೊಸೆಸ್ ಮಾಡ್ತೀವಿ. ಯಾವುದು ಬೆಸ್ಟ್ ಸ್ಪರ್ಮ್ ಇದೆಯೋ ಅದನ್ನ ತಗೊಂಡು ಅವ್ರಿಗೆ ಗರ್ಭಕೋಶದೊಳಗಡೆ ಸ್ಲೋ ಆಗಿ ಇಂಜೆಕ್ಟ್ ಮಾಡ್ತೀವಿ. ನೀವು ಇಲ್ಲಿ ಫಿಗರ್ಸ್ ಅಲ್ಲೂ ಕಾಣಿಸ್ತಿದೆ ಅನ್ಸುತ್ತೆ. ಅದು ನೀಟಾಗಿ ಗರ್ಭನಾಳದಲ್ಲಿ ಹೋಗಿ ಯಾವ ಎಗ್ಗು ರಪ್ಚರ್ ಆಗಿ ಒಳಗಡೆ ಬಂದು ಕೂತಿರುತ್ತೋ ಅದನ್ನ ಫರ್ಟಿಲೈಸ್ ಮಾಡಿ ಭ್ರೂಣ ಆಗಿ ಕನ್ವರ್ಟ್ ಆಗುತ್ತೆ, ಗರ್ಭಕೋಶಕ್ಕೆ ಬಂದು ಅಂಟ್ಕೊಳ್ಳುತ್ತೆ. 9 ತಿಂಗಳು ಬ್ಯೂಟಿಫುಲ್ ಆಗಿ 9 ತಿಂಗಳು ಬೇಬಿ ಆಗ್ಬಿಟ್ಟು ಹುಟ್ಟುತ್ತೆ. ವೆರಿ ಸಿಂಪಲ್ ಪ್ರೊಸೀಜರು. ಕಾಸ್ಟ್ ತುಂಬಾ ಕಮ್ಮಿ ಇರುತ್ತೆ, ನಿಮಗೆ ನೋವಾಗಲ್ಲ, ಆಮೇಲೆ ನಿಮಗೆ ತುಂಬಾ ಟೈಮು ಆಗಲ್ಲ. ಈಸಿಯಾಗಿ ಇದರಲ್ಲಿ ಕನ್ಸೀವ್ ಆಗ್ತಾರೆ. ಈ IUI ಅಲ್ಲಿ ಕನ್ಸೀವ್ ಆಗ್ಲಿಲ್ಲ 3 ಸತಿ 4 ಸಲ 5 ಸಲ ಆದ್ರೂ ಅವ್ರಿಗೆ ರಿಸಲ್ಟ್ಸೇ ಬರ್ತಾ ಇಲ್ಲ ಅಂತವ್ರಿಗೆ ಮಾತ್ರ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಹೋಗ್ತೀವಿ. ಸೊ IVF ಅನ್ನೋದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೊಸೀಜರ್. IUI ಅಷ್ಟು ಸಿಂಪಲ್ ಇರಲ್ಲ. ಇವ್ರು ಎಗ್ಸ್ನೆಲ್ಲ ಬೆಳೆಸಿ, ಎಗ್ಸ್ನೆಲ್ಲ ನಾವು ಆಚೆ ತಗೊಂಡು ಲ್ಯಾಬ್ ಅಲ್ಲಿ ಹಸ್ಬೆಂಡ್ ಸ್ಪರ್ಮ್ಸ್ ನ ತಗೊಂಡು ಎಗ್ ಒಳಗಡೆ ಒಂದಕ್ಕೊಂದು ಇಂಜೆಕ್ಟ್ ಮಾಡ್ತೀವಿ, ನಾವೇ ಮಾಡ್ತೀವಿ. ಗರ್ಭನಾಳದಲ್ಲಿ ಏನ್ ಕೆಲಸ ಆಗ್ಬೇಕಿತ್ತು ಅದು ನಮ್ ಲ್ಯಾಬಲ್ ಆಗತ್ತೆ. ನಮ್ದೊಂದು ಎಫಿಷಿಯಂಟ್ ಎಂಬ್ರಿಯಾಲಜಿ ಟೀಮ್ ಇರುತ್ತೆ, ಅವ್ರು ಅದನ್ನ ಎಗ್ಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. 3 to 5 days ನಮ್ ಲ್ಯಾಬಲ್ಲೇ ಬೆಳೆಯುತ್ತೆ ಭ್ರೂಣ. ಸ್ಲೋ ಆಗಿ ಭ್ರೂಣ ತೆಗ್ಬಿಟ್ಟು ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ಬಿಟ್ಟು ಅವ್ರ ಗರ್ಭಕೋಶ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರ್ ಮಾಡಾದ್ಮೇಲೆ 15 ದಿವಸ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಆ ಟೈಮಲ್ಲಿ ಅದು ಒಳಗಡೆ ಅಂಕುರ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಅಂದ್ರೆ ಈಗ IVF ಅಲ್ಲೂ ಫಸ್ಟ್ ಟೈಮು, ಸೆಕೆಂಡ್ ಟೈಮು ಅಂತೆಲ್ಲ ಇರುತ್ತೆ, ಒಂದೆರಡು ಫೇಲ್ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಸುಮಾರು ಎಷ್ಟು ಸಲ ಟ್ರೈ ಮಾಡಬೇಕಾಗತ್ತೆ? ಸುಮಾರು ಕಡೆ IVF ಮಾಡಿಸ್ಕೊಂಡು 1 ಸಲ 2 ಸಲ ಎಲ್ಲ ಫೇಲ್ ಆಗಿದೆ ಅಂತೆಲ್ಲ ಬರ್ತಾರೆ ನಮ್ಮಲ್ಲಿ. ಸೊ ಅವಾಗ ಫೇಲ್ ಆಗಿದ್ದಕ್ಕೆ ಕಾರಣಗಳೇನು ಅನ್ನೋದಕ್ಕೆ ಸ್ಪೆಷಲ್ ಟೆಸ್ಟ್ಗಳಿರುತ್ತೆ. ಇವರಲ್ಲಿ ಯಾತಕ್ಕೆ ಫೇಲ್ ಆಯಿತು, ಹಸ್ಬೆಂಡ್ ಪ್ರಾಬ್ಲಮ್ ಇಂದಾನ, ಜೆನೆಟಿಕ್ಸ್ ಇಂದಾನ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನ, PCOD ಇಂದಾನ. ಯಾರೋ ಹೇಳ್ತಿದ್ರಲ್ಲ ನನ್ನ ಎಗ್ ಕ್ವಾಲಿಟಿನೇ ಚೆನ್ನಾಗಿರ್ಲಿಲ್ಲ ಅಂತ. ಸೊ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೂ IVF ಫೇಲ್ ಆಗ್ತಾನೆ ಇರುತ್ತೆ. ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಫೇಲ್ ಆಗ್ತಿರುತ್ತೆ. ಸೊ ನಾವು ಡಿವೈಡ್ ಮಾಡ್ಕೊಂಡು ಅವ್ರಿಗೆ ಟೆಸ್ಟ್ ಮಾಡಿಸಿ ನೀವು ನೆಕ್ಸ್ಟ್ IVF ಸಕ್ಸಸ್ ಆಗೋ ಥರ ಯಾವ ಥರ ಮಾಡ್ಬೋದು. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಇವಾಗ. ಭ್ರೂಣ ಯಾವ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತಾನು ನಮ್ಗೆ ಎರಾ ಅಂತ ಟೆಸ್ಟ್ ಇದೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಇವ್ರಿಗೆ ಸಕ್ಸಸ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಆಯ್ತೊಂದು ಕರೆ ತಗೊಂಡ್ಬೇಡ. ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್. ಹೇಳಿ ಜ್ಯೋತಿ, ಏನು ಪ್ರಶ್ನೆ ಕೇಳಬೇಕು?
ನನ್ನ ಮಗಳು ಡಯಾಬಿಟಿಕ್ ಇದ್ದಾಳೆ. ಹಾಂ ಅವಳು ಇವಾಗ 5 years ಆಯ್ತು ಮೇಡಮ್ ಅವಳು ಬಂದು ಡಯಾಬಿಟಿಕ್. ಅವಳು ಇವಾಗ ಮೆನ್ಸಸ್ ಆಗಿ 2 years ಆಯ್ತ್ರಿ. ಓಕೆ. ಓ ಮದುವೆ ಆಗಿದೆಯಾ ಮಗಳಿಗೆ? ಎಷ್ಟು ವರ್ಷ? ಇವಾಗ 15 years ಮೇಡಮ್. ಓಕೆ, ಸಣ್ಣ ಹುಡುಗಿ. ಓಕೆ, ಹಾಂ ಹೇಳಿ. 10 years ಇರ್ಬೇಕಾದ್ರೆ ಬಂದಿದೆ ಅವಳಿಗೆ. ಇವಾಗ 15 years ಅಂದ್ರೆ 12 yearsಗೆ ಇದಾಗಿದ್ದಾಳೆ ಅವಳು. ಇವಾಗ ಮಂತ್ಲಿ ಚೆನ್ನಾಗ್ ಆಗ್ತಾ ಇತ್ತು. ಇವಾಗ ಒಂದು 3 months ಆಯ್ತು ಮೇಡಮ್, ಮಂತ್ಲಿ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಓಕೆ. ಸ್ಕ್ಯಾನ್ ಎಲ್ಲ ಮಾಡಿಸಿದಿರಪ್ಪ? ಹೋದಾಗ ಮೀ ಪ್ರೈಟ್ ಅಂತ ಒಂದು 10 mg ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಯಾವುದು? MEPRATE ಮೆಪ್ರೇಟ್. 10 mg. ಮೆಪ್ರೇಟ್. ಅದು ತಗೊಂಡ್ಮೇಲೆ ಈಗ 2 months ಆ ರೀತಿನೇ ತಗೊಂಡು ಬಂದಿದೆ ಇವಾಗ. ಮೊದ್ಲೆಲ್ಲ ಚೆನ್ನಾಗಿ ಇದಾಗ್ತಾ ಇತ್ತು. ಡಯಾಬಿಟಿಕ್ ಕೂಡ ಕರೆಕ್ಟ್ ಆಗಿದೆ ಅವಳಿಗೆಲ್ಲ. ಎಷ್ಟು ಇನ್ಸುಲಿನ್ ಕೊಡ್ತಾ ಇದ್ದೀರಾ? ಏನ್ ಮೇಡಮ್? ಇನ್ಸುಲಿನ್ ಎಷ್ಟು ಕೊಡ್ತಾ ಇದ್ದೀರಾ? ಮಾರ್ನಿಂಗ್ 16 ಇದೆ ಎಪಿಡ್ರಾ, ಮಧ್ಯಾಹ್ನನೂ 12 ಇದೆ, ಈವ್ನಿಂಗು ಒಂದು ಲ್ಯಾಂಡಸ್ ಇದೆಯಲ್ಲ ಅದು 36 ತಗೊಳ್ತಾರೆ, 12 ಯೂನಿಟ್ಸ್ ಎಪಿಡ್ರಾ ತಗೊಳ್ತಾರೆ. ಓಕೆ. ಸ್ಕ್ಯಾನ್ ಆಗಿದ್ಯಾ ಗರ್ಭಕೋಶದ್ದು ಅಂಡಕೋಶದ್ದು? ಇಲ್ಲ 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 ಇಲ್ಲ, ಏನು ಆ ರೀತಿ ನಾವು ತೋರಿಸಿಲ್ಲ, ಗೈನಕಾಲಜಿಸ್ಟ್ ಹತ್ರ ತೋರಿಸಿಲ್ಲ. ನಮ್ದು ಡಾಕ್ಟರ್ ಇದಾರಲ್ಲ ಡಯಾಬಿಟಿಕ್ ಡಾಕ್ಟರ್, ಅವ್ರ ಹತ್ರ ತೋರಿಸಿದೀವಿ. ನೀವು ಒಂದು ಪೆಲ್ವಿಕ್ ಸ್ಕ್ಯಾನ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಓಕೆ. ಅವ್ರ ಗರ್ಭಕೋಶ ಕರ್ಕೊಂಡು ಹೋಗಬೇಕಲ್ವಾ ಮೇಡಮ್? ಸ್ಕ್ಯಾನಿಂಗ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಹೊಟ್ಟೆ ಮೇಲಿಂದಾನೇ ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿ ಗರ್ಭಕೋಶ ಅಂಡಕೋಶ ಎಲ್ಲ ಯಾವ ತರ ಫಂಕ್ಷನ್ ಆಗ್ತಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಇವ್ರ ಪೀರಿಯಡ್ಸ್ ಯಾಕೆ ಆಗ್ತಿಲ್ಲ ಅಂತಾನು ನಿಮ್ಗೆ ಕಾರಣ ಗೊತ್ತಾಗುತ್ತೆ. ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಹೆದರ್ಕೊಳ್ತಿರೋ ಸಮಸ್ಯೆ ಏನಿಲ್ಲ, ಇದು ಯೋಚನೆ ಮಾಡ್ಬೇಡಿ. ಮನೆ ಹತ್ರ ಇರೋ ಯಾವ್ದಾದ್ರು ಲ್ಯಾಬ್ಗೆ ಹೋಗಿ, ಲ್ಯಾಬಲ್ಲಿ ಅದನ್ನೆಲ್ಲ ಟೆಸ್ಟ್ಗಳ ಮಾಡ್ತಾರೆ. ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಓಕೆ, ಇವಾಗ ನಾವು ತುಂಬ ಬೇಗನೆ ಎಲ್ಲ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಈಗ ಒಂದು 15 ವರ್ಷ ಡಯಾಬಿಟೀಸ್ ಅಂತಂದ್ರೆ, ಒಂದು 20 ವರ್ಷದವ್ರು, ಮೊನ್ನೆ ಎಲ್ಲೋ ಪೇಪರ್ನಲ್ಲಿ ನೋಡ್ತಾ ಇದ್ದೀನಿ, 25 ವರ್ಷದ ಒಬ್ಬ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದ್ಬಿಟ್ಟು. ಅಂದರೆ ಈ ರೀತಿ ಇದು ಕ್ಯಾನ್ಸರು ಇಂಥದ್ದು ಬಹಳಷ್ಟು ಕಾಯಿಲೆಗಳು ತುಂಬ ಸಣ್ಣ ವಯಸ್ಸಿಗೆ ಬರ್ತಾ ಇದೆ. ಅದಕ್ಕೆ ಏನು ಹೇಳ್ತೀರಾ? ಅದೇ ನಾವು ಅವಾಗ್ಲಿಂದ ಫಸ್ಟ್ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಿರ್ತಾರೆ. ಅಂದ್ರೆ ಈ ರೀತಿಯಲ್ಲಿ ಮಕ್ಕಳು ಇದಾಗೋದಕ್ಕೆ ಏನು ತೊಂದರೆ ಆಗುತ್ತೆ? ಅದ್ರದ್ದು ಇದು ಮೋಸ್ಟ್ಲಿ ಜೆನೆಟಿಕ್ ಇರ್ಬೋದು. ತುಂಬಾ ಬೇಗ ಬಂದಿದೆ ಅಂದ್ರೆ ವಂಶ ಪಾರಂಪರ್ಯಕ್ಕೆ ಬರುತ್ತೆ. ಸೊ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಮೋಸ್ಟ್ಲಿ ಇರುತ್ತೆ, ನಾವು ಕೇಳೋದು ಮರ್ತೀವಿ. ಸೊ ಆ ಥರ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರೆ ನಮಗೆ ವಂಶ ಪಾರಂಪರ್ಯಕ್ಕೆ ಬರುತ್ತೆ. ಬಟ್ ನಾನು ನೋಡ್ತಿರೋ ಥರ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸಿಂದ ಕ್ಯಾನ್ಸರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಹೆಣ್ಮಕ್ಳಲ್ಲಿ, ಗಂಡು ಮಕ್ಕಳಲ್ಲಿ. ಆಮೇಲೆ ಥೈರಾಯ್ಡ್ ಇಶ್ಯೂಸ್ ತುಂಬ ಜಾಸ್ತಿ ಆಗ್ತಿದೆ, ತುಂಬ ಬೇಗ ಶುಗರ್ಸ್ ಬರ್ತಾ ಇದೆ, ಹೈಪರ್ ಟೆನ್ಸಿವ್ ಇರ್ತಾರೆ. ಹೈಪರ್ ಟೆನ್ಷನ್ ಇದೆ ಅಂತಾನೆ ಅವ್ರಿಗೆ ಗೊತ್ತಿರಲ್ಲ, BP ಜಾಸ್ತಿ ಇದೆ ಅಂತಾನೆ ಗೊತ್ತಿರಲ್ಲ, ಅದಕ್ಕೆ ಟ್ರೀಟ್ಮೆಂಟು ತಗೊಂಡಿರಲ್ಲ ಅವರು. ಸಣ್ಣ ವಯಸ್ಸಲ್ಲಿ ಬರಲ್ಲ ಅಂತ. ಎಕ್ಸಾಕ್ಟ್ಲಿ, ಅವ್ರು ತುಂಬ ನೆಗ್ಲೆಕ್ಟ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಸೊ ನಾನು ನೋಡಿದೆ ಒಂದು ಹುಡುಗ BP ಬಂದಿದೆ, ಬಟ್ ಅದನ್ನ ತುಂಬಾ ಇಗ್ನೋರ್ ಮಾಡ್ತಾ ಇದ್ರು, ಸರಿ ಟ್ರೀಟ್ಮೆಂಟೇ ತಗೊಂಡಿಲ್ಲ, ಏನೋ ಹರ್ಬಲ್ಲು ಆ ಥರ ನ್ಯೂಟ್ರಿಷನ್ ಆ ಥರ ಹೊಟ್ಟೋಗಿದ್ರು. ಆ BP ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ 2 ಕಿಡ್ನಿನೂ ಫೇಲ್ಯೂರ್ ಮಾಡಿಬಿಟ್ಟಿದೆ. ಸೊ ನಾವು ಕರೆಕ್ಟಾಗಿ ಸಮಸ್ಯೆಗಳನ್ನ ಅವಾಗವಾಗಲೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಅದು ಬೇರೆ ಆರ್ಗನ್ಸ್ ಮೇಲೆ ಕೂಡ ಪರಿಣಾಮ ಬೀರಿ ಈ ಥರ ಹಾರ್ಟ್ ಅಟ್ಯಾಕ್ಸು, ಕ್ಯಾನ್ಸರ್ಸ್ಗೆ ತಿರ್ಕೊಳ್ಳುತ್ತೆ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಕರೆಕ್ಟಾಗಿ ತಪಾಸಣೆಗಳು ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೂ ರಿಲೀಫ್ ಸೊಲ್ಯೂಷನ್ಸ್ ಇರುತ್ತೆ. ಏನೂ ಬಂದಿಲ್ಲ ಅಂದಾಗ ನಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಲ್ಲದಕ್ಕೂ ರಿಮೋಟ್, ಎಲ್ಲದಕ್ಕೂ ಇದು ಮಾಡಬಾರ್ದು. ಎದ್ದು ಓಡಾಡಬೇಕು, ಫಿಸಿಕಲಿ ಆಕ್ಟಿವ್ ಇರಬೇಕು. ನಾವು ಅವಾಗಿಂದ ಡಿಸ್ಕಸ್ ಮಾಡ್ತಿರೋ ಥರ ಸ್ಲೀಪ್, ಎಕ್ಸಸೈಸು, ನಾವು ತಿನ್ನೋ ಊಟ ಅವೆಲ್ಲ ಕರೆಕ್ಷನ್ ಮಾಡಿಕೊಂಡ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಇಲ್ಲಾಂದ್ರೆ ಓಪನ್ ಇನ್ವಿಟೇಷನ್, ಎಲ್ಲಾನು ಬಾಬಾ ಅಂತ ನಾವೇ ಕರೀತೀವಿ. ಮುಂಚೆ ಒಂದು 40 ವರ್ಷ ಆದ್ಮೇಲೆ ಒಂದ್ಸತಿ ಫುಲ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಬಹುಶಃ ಇವಾಗ ಒಂದು 20 ವರ್ಷ ಆದ್ಮೇಲೆ 20ಸ್ಗೆ ಮಾಡ್ಬೇಕಂತ ಎಲ್ಲರೂ ಒಂದ್ಸತಿ ವರ್ಷಕ್ಕೊಂದ್ಸತಿ ಪೂರ್ತಿ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕಾಗತ್ತೆ ಅನ್ಸುತ್ತೆ. ಆಮೇಲೆ ಈಗ ಪುರುಷರಲ್ಲಿ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ರೆ ಅಜೋಸ್ಪರ್ಮಿಯಾ ಅಂತ ಹೇಳ್ತಾ ಇದ್ದೀರಾ. ಅಂಥ ಸಮಸ್ಯೆ ಬಂದಾಗ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಡೋನರ್ ತಗೊಳ್ಬೇಕಾಗತ್ತಾ, ಏನ್ ಮಾಡ್ಬೇಕಾಗತ್ತೆ? ನಿಮ್ಮಲ್ಲಿ ಏನ್ ಟ್ರೀಟ್ಮೆಂಟ್ ನೀವೇ ಮಾಡ್ತೀರಾ? ಅಜೋಸ್ಪರ್ಮಿ ಅಂತ ಬಂದ ತಕ್ಷಣ ಹಸ್ಬೆಂಡ್ ವೈಫ್ ಇಬ್ರು ತುಂಬಾನೇ ಒಂಥರ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಹೋಪ್ಸೇ ಬಿಟ್ಬಿಡ್ತಾರೆ. 2 years ಡಾಕ್ಟರ್ಸ್ ಹತ್ರನೇ ಬರಲ್ಲ, ನಮ್ಗೆ ಹಿಂಗ್ ಆಗೋಯ್ತಲ್ಲ, ಅದು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ. ಬಟ್ ನಾನ್ ನೋಡಿದ್ದೆ ಒಂದು ಕಪಲ್ 3 ಸಲ ಡೋನರ್ ಸ್ಯಾಂಪಲ್ ಹಾಕ್ಸ್ಕೊಂಡಿದ್ದಾರೆ ಅವ್ರ ಮನೆ ಹತ್ರನೇ, ಬಟ್ ಅವ್ರು ಕನ್ಸೀವೇ ಆಗಿಲ್ಲ. ನಮ್ದು ಯಾವ್ದೋ ಈ ತರ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿದ್ರು. ಅವಾಗ ಅವ್ರಿಗೆ ಚೆಕ್ ಮಾಡಿದಾಗ ಅವ್ರಿಗೆ ಬೀಜದಲ್ಲಿ ಕರೆಕ್ಟಾಗಿ ಪ್ರೊಡಕ್ಷನ್ ಆಗ್ತಾ ಇತ್ತು, ಬಟ್ ಅವ್ರದ್ದು ನಾಳಗಳಲ್ಲಿ ಬ್ಲಾಕ್ ಇತ್ತಷ್ಟೇ. ಅದಕ್ಕೆ ಅದು ಆಚೆ ಕಡೆ ಬರ್ತಿರ್ಲಿಲ್ಲ, 0 ಅಂತ ತೋರಿಸ್ತಿತ್ತು.
ಸೊ ನಾವು ಇಮಿಡಿಯೇಟ್ ಅವ್ರಿಗೆ ಟೀಸಾ ಅಂತ ನಾವು ಸ್ಪರ್ಮ್ ರಿಟ್ರೀವಲ್ ಟೆಕ್ನಿಕ್ಸ್ ಇದೆ, ಇವಾಗ ತುಂಬ ಇಂಪ್ರೂವ್ ಆಗಿದೆ. ಸೊ ಅವ್ರದ್ದು ಎಪಿಡೈಡಮಸ್ ಮತ್ತು ಟೆಸ್ಟಿಸಿಂದಾನೆ ಸ್ಪರ್ಮ್ಸ್ನೆಲ್ಲ ತೊಗೊಂಡು ಫ್ರೀಸ್ ಮಾಡಿ ಇಟ್ಕೊಂಡಿದ್ವಿ. ಲೇಡಿಗೆ ಸ್ಟಿಮ್ಯುಲೇಟ್ ಮಾಡಿ ಎಗ್ಸ್ನ ತೊಗೊಂಡು ಅವ್ರದ್ದೇ ಗ್ಯಾಮಿಟ್ಸಲ್ಲಿ ಮಗು ಮಾಡಿ ಅವ್ರಿಗೆ ಇವಾಗ ಮುದ್ದಾದ ಟ್ವಿನ್ಸ್ ಇದೆ. ಸೊ ಈ ತರ ಹಲವಾರು ಕೇಸ್ಗಳು ಅಜೂಸ್ಪರ್ಮಿಯಾ ಅವ್ರು ಭಯ ಪಡೋದು ಬೇಕಿಲ್ಲ. ಸೊ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ನಾವು ಈಸಿಯಾಗಿ ಸ್ಪರ್ಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರದೇ ಮಗು ಮಾಡ್ಕೋಬಹುದು. ಓಕೆ, ಮತ್ತೊಂದು ಕರೆ ಬಂದಿದೆ, ತಗೊಂಡ್ಬಿಡೋಣ. ಕೀರ್ತಿ ಅವರು ಕರೆ ಮಾಡಿದ್ದಾರೆ. ಹಲೋ ಕೀರ್ತಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಭದ್ರಾವತಿಯಿಂದ ಕರೆ ಮಾಡಿದ್ದೀರಾ? ಮೇಡಮ್ ಭದ್ರಾವತಿಯಿಂದಾನೇ ಕರೆ ಮಾಡಿದ್ದೀನಿ. ಹೇಳಿ ಮೇಡಮ್. ನನ್ನ ಮದುವೆ ಆಗಿ 4 ವರ್ಷ ಆಯ್ತು. ಎಲ್ಲ ತೋರಿಸಿದೀವಿ ಡಾಕ್ಟರ್ಗೆಲ್ಲ, ಎಲ್ಲ ನಾರ್ಮಲ್ ಅಂತಾನೆ ಬಂದಿದೆ ಮೇಡಮ್. ಓಕೆ. ಅಂದ್ರೆ ನಾನು ಪೀರಿಯಡ್ಸ್ 24-25 ಡೇಸಿಗೆ ಆಗ್ತೀನಿ ಮೇಡಮ್. ನಿಮ್ಮ ವಯಸ್ಸು? ನನಗೆ ಈಗ 25 ಮೇಡಮ್. ಓಕೆ. ಮದುವೆ ಆಗಿ ಕೀರ್ತಿ 4 ಇಯರ್ಸ್ ಆಯ್ತು ಮೇಡಮ್. 4 ವರ್ಷ ಆಯ್ತು. 21ಕ್ಕೆ ಮದುವೆ ಆದ್ರೆ. ಹಸ್ಬೆಂಡ್ ಏಜ್? ಹೌದು, 33 ಇದೆ ಮೇಡಮ್. ಇಬ್ರದ್ದು ಟೆಸ್ಟ್ಗಳೆಲ್ಲ ನಾರ್ಮಲ್ ಇದೆಯಾ? ಇಲ್ಲ, ಮನೆಯವ್ರದ್ದು ಒಂದ್ ಸ್ವಲ್ಪ ಸ್ಪರ್ಮ್ ಕೌಂಟ್ ಕಡಿಮೆ ಬಂದಿತ್ತು ಮೇಡಮ್. ಈಗ ಸ್ಪರ್ಮ್ ಕೌಂಟ್ 4 ಸತಿ ಮಾಡಿಸಿದಾಗ ಒಂದ್ ಸ್ವಲ್ಪ ಕಡಿಮೆ ಬಂದಿತ್ತು. ಓಕೆ. ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ನನ್ ಡೌಟ್ ಏನಂದ್ರೆ, ನನಗೆ 24 ಡೇಸ್ 25 ಡೇಸ್ ನಾನು ಪೀರಿಯಡ್ಸ್ ಆಗ್ತೀನಿ ಮೇಡಮ್. ನಿಮ್ಮ ತಂದೆ ತಾಯಿ ಸಂಬಂಧದಲ್ಲಿ ಮದುವೆ ಆಗಿದಾರಪ್ಪ? ಇಲ್ಲ ಮೇಡಮ್, ಫ್ರೆಶ್. ನೀನ್ ಒಬ್ಳೆ ಮಗಳ? ಇಲ್ಲ, ನಾವು ತುಂಬಾ 4 ಜನ ಇದೀವಿ ಮೇಡಮ್. ಅವ್ರಿಗೆಲ್ಲ ಮಕ್ಳಿದಾರಾ? ಅವ್ರಿಗೆಲ್ಲ ಒಂದೇ ತಿಂಗಳಲ್ಲಿ ಮಕ್ಕಳಾಗಿದೆ ಮೇಡಮ್. ಓಕೆ. ನಿಮ್ದು ಸ್ಕ್ಯಾನ್ ರಿಪೋರ್ಟ್ಸು, ಅಂಡಕೋಶದ್ದು ಗರ್ಭಕೋಶದೆಲ್ಲ ಕಳಿಸ್ಬೋದಾ? ಸರಿ ಮೇಡಮ್, ಕಳಿಸ್ತೀನಿ ನಾನು. ಸ್ಪರ್ಮ್ದು ಟೆಸ್ಟ್ ಎಲ್ಲ ಹೇಳ್ತಿದ್ದೀರಲ್ಲ, ಒಂದ್ಸಲಿ ಕಳಿಸಿ. ಆಕ್ಚುಲಿ ಒಂದೊಂದು ಲ್ಯಾಬಲ್ಲಿ ಸರಿಗೆ ರಿಪೋರ್ಟ್ಸ್ ಕೊಡಲ್ಲ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೆ ವಾಪಸ್ ನಾವು ಕನೆಕ್ಟ್ ಮಾಡ್ಕೊಂಡು ಹೇಳ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸರಿ ಮೇಡಮ್, ಓಕೆ ಮೇಡಮ್, ನಾನು ಕಳಿಸ್ತೀನಿ. ಆಯಿತು. ಓಕೆ ಸಖಿಯರೇ, ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಮನೆ ಹತ್ತಿರದ ಒಂದು ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ದು ಫೋನ್ ನಂಬರ್ನ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀವಿ, ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು. ಈಗ ಈ ರೀತಿಯ ಬಹಳಷ್ಟು ಸಮಸ್ಯೆಗಳು ಹೇಳ್ತಿದ್ರೆ, IVF ಅಂತ ಹೇಳಿದ್ರೆ ಇದು ತುಂಬ ಕಾಸ್ಟ್ಲಿ ಆಗತ್ತಾ? ಇದು ತುಂಬಾ ಜನದಲ್ಲಿ ಕಾಡೋ ಪ್ರಶ್ನೆ ಇದು. ಹೌದು. ಅವ್ರು ಅದಕ್ಕೆ ಆಕ್ಚುಲಿ 20 ವರ್ಷ 15 ಇಯರ್ಸ್ 14 ಇಯರ್ಸ್ ಎಲ್ಲ ಹೇಳ್ತಾ ಇದಾರಲ್ಲ, ಅವರೆಲ್ಲ ಬರೋದಕ್ಕೆ ತುಂಬಾ ಹಿಂಜರಿಯೋದು. ನಾವು ಮನೆ ಮಠ ಮಾರ್ಕೋಬೇಕು ಒಂದು ಪಾಪುಗೋಸ್ಕರ, ನಾವೆಲ್ಲಿ ಹೋಗೋಣ, ನಾವು ಆರ್ಡಿನರಿ ಫಾರ್ಮರ್ಸು, ಅಗ್ರಿಕಲ್ಚರು ಅಂತ ತುಂಬಾ ಜನ ಹೇಳ್ತಾರೆ. ಅವ್ರು ಬಂದ ತಕ್ಷಣ ಅವ್ರನ್ನ ಹಿಡ್ಕೊಂಡು IVF ಮಾಡ್ಬಿಡಲ್ಲ ಇವ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅವ್ರಿಗೆ ಎಷ್ಟೊಂದು ತರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ನಾನು ಹೇಳ್ದಂಗೆ ಒಂದು ಥೈರಾಯ್ಡ್ ಕರೆಕ್ಟ್ ಮಾಡಿದ ತಕ್ಷಣ ಅವ್ರಿಗೆ ಮಗು ಆಗ್ಬಿಡುತ್ತೆ. ಹಸ್ಬೆಂಡ್ ಅಲ್ಲಿ ಸ್ಪರ್ಮ್ ಕೌಂಟ್ ಅದನ್ನ ನೋಡ್ಬಿಟ್ಟು ಅವ್ರಿಗೆ 3 ತಿಂಗಳು ಟ್ರೀಟ್ಮೆಂಟ್ ಹಾಕ್ತಿವಿ, ಅದ್ರಲ್ಲೇನೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಆಮೇಲೆ IUI ಅಂತ ಹೇಳಿದ್ನಲ್ಲ, ಅದು ತುಂಬಾ ಸಿಂಪಲ್ ಮೆಥಡ್, ಅದ್ರಲ್ಲಿ ಕಾಸ್ಟ್ ಹೆಚ್ಚಿಗೆ ಆಗಲ್ಲ. ಇವಾಗ 100 ಪೀಪಲ್ ಒಳಗಡೆ ಬಂದ್ರೆ ಒಂದು 10 ಜನಕ್ಕೆ ಮಾತ್ರ IVF ಬೇಕಾಗತ್ತೆ, ಇನ್ನು 90 ಜನಕ್ಕೆ ಬೇಕಾಗಲ್ಲ. ಸೊ ಅವ್ರಿಗೂ ಕೂಡ ತುಂಬಾ ಹಲವಾರು ಪ್ರೋಗ್ರಾಮ್ಸ್ ಇದೆ IVF ಅಲ್ಲಿ ಕೂಡ. ಅವ್ರಿಗೆ ಇಂಟ್ರೆಸ್ಟ್ ಫ್ರೀ EMIs ಆಪ್ಷನ್ಸ್ ಕೊಟ್ಟಿದೆ, ಫ್ರೀ PG ಕೊಟ್ಟಿದೆ, ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ತುಂಬ ಕಮ್ಮಿ ಕಾಸ್ಟಲ್ಲಿ ನಾವು ಎಲ್ಲ ಮಾಡಿದ್ದೀವಿ ಫೆಸಿಲಿಟೀಸು. ಸೊ ಅವ್ರಿಗೆ ಅಷ್ಟು ಎಕ್ಸ್ಟ್ರಾ ಕಾಸ್ಟು, ಎಕ್ಸ್ಟ್ರಾ ಬರ್ಡನ್ ಆಗೋ ಥರ ನಾವು ನೋಡ್ಕೊಳ್ಳಲ್ಲ. ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ನೋಡಿಕೊಂಡು ನಮ್ಮದು ತುಂಬ ಆಫರ್ಸ್ ಇರುತ್ತೆ, ತುಂಬ ಡಿಸ್ಕೌಂಟ್ಸ್ ಇರುತ್ತೆ, ಅವ್ರಿಗೆ ಈಸಿಯಾಗಿ ಮಾಡಿಕೊಡ್ಬೋದು. ಅವ್ರು ಡಾಕ್ಟರ್ ಹತ್ರ ಬರೋದೊಂದೇ ಅವ್ರ ಕೆಲಸ, ಇನ್ನು ಮಿಕ್ಕಿದ್ದು ನಾವು ನೋಡ್ಕೋತೀವಿ. ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು ಅಂತ. ಹಾಗೆ ಆಮೇಲೆ ನಿಮ್ದು ಇನ್ನೊಂದು ಅಂತಂದ್ರೆ, ನೀವು ರೂರಲ್ ಕ್ಯಾಂಪ್ಸ್ ಮಾಡಿ ಅವ್ರಿಗೆ ಉಚಿತವಾಗಿ ನೀವು ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ರಿ, ಹೇಳಿ ಅದ್ರ ಬಗ್ಗೆ. ಕರೆಕ್ಟ್. ಎಲ್ಲೆಲ್ಲಿ ಮಾಡ್ತೀರಾ? ಆಕ್ಚುಲಿ ನಾವು ಗರ್ಭಗುಡಿ ಸ್ಥಾಪನೆ ಆಗಿ 11 ಇಯರ್ಸ್ ಆಯಿತು. ನಾವು 100 ಕಡೆಗಿಂತ ಜಾಸ್ತಿ ಕ್ಯಾಂಪ್ಸ್ ಮಾಡಿದ್ದೀವಿ. ನಾನು ಒಂದು ನೋಡಿದ್ದಂತಂದ್ರೆ, ಈ ರೂರಲ್ ಏರಿಯಾಸಲ್ಲಿ ಈ ಅವೇರ್ನೆಸ್ ತುಂಬ ಕಮ್ಮಿ, ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ ಪಾಪ. ಹೋಗ್ಬಿಟ್ಟು ದಾರ ಕಟ್ಟಿಸ್ಕೊಳ್ಳೋದು, ಹವನ ಮಾಡೋದು, ಅದರಲ್ಲೇ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಅಷ್ಟರಲ್ಲೇ ಅವ್ರದ್ದು ಅಂಡಕೋಶ ಎಲ್ಲ ಕಮ್ಮಿ ಆಗೋಗಿರುತ್ತೆ ಫಂಕ್ಷನಿಂಗು. ಸೊ ಅವ್ರ ಅಕಸ್ಮಾತ್ ಏನಾದ್ರೂ ಅದು ಮಾಡ್ಲಿ, ಯಾಕಂದ್ರೆ ಸ್ಪಿರಿಚುಯಾಲಿಟಿನೂ ಇರಬೇಕು, ಸೈನ್ಸು ಇರಬೇಕು, ಎರಡು ಕಂಬೈನ್ ಮಾಡಿದಾಗ್ಲೇನೆ ಅವ್ರಿಗೆ ರಿಸಲ್ಟ್ಸ್ ಬರೋದು. ಅದು ಮಾಡ್ಲಿ, ಡಾಕ್ಟರ್ಸ್ ಹತ್ರನೂ ಬರ್ಲಿ ಅಂದ್ಬಿಟ್ಟು ನಾವು ಡಾಕ್ಟರ್ಸೇ ಅವ್ರ ಮನೆ ಬಾಗ್ಲಿಗೆ ಹೋಗ್ತೀವಿ. ಸೊ ಆ ರೂರಲ್ ಕ್ಯಾಂಪ್ಸ್ ಅಲ್ಲಿ ಏನಂತಂದ್ರೆ, ನಮ್ದು ಇಡೀ ಟೀಮ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಫ್ರೀ ಉಚಿತ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಪ್ಲಸ್ ಆ ಲೇಡಿನೂ ಅವ್ರಿಗೆ ಒಂದು ಸ್ಕ್ಯಾನ್ ಮಾಡಿ, ಅವ್ರಿಗೆ ಏನಾರ ಪ್ರಾಬ್ಲಮ್ಸ್ ಇದೆಯಾ, ನಿಮ್ಗೆ ನೆಕ್ಸ್ಟ್ ಲ್ಯಾಪ್ರೋಸ್ಕೋಪಿಗೆ ಹೋಗ್ಬೇಕಾ, ಹಿಸ್ಟ್ರೋಸ್ಕೋಪಿಗೆ ಹೋಗ್ಬೇಕಾ, ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ. ನಿಮ್ಗೆ ಈ ಟ್ರೀಟ್ಮೆಂಟ್ ಬೇಕಾಗತ್ತೆ, ನಿಮ್ಗೆ ಇಷ್ಟು ಕಾಸ್ಟ್ ಆಗುತ್ತೆ, ನೀವು ಅರೇಂಜ್ ಮಾಡ್ಕೊಂಡು ಬರೋಕ್ಕಾದ್ರೆ ಆದಷ್ಟು ಬೇಗ ಬನ್ನಿ ಅಂತಾನು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ನಾವು ತುಂಬ ಫ್ರೀ ಮೆಡಿಸಿನ್ಸ್ ತೊಗೊಂಡೋಗಿರ್ತೀವಿ, ಅನಿಮಿಯಾಗೆ, ಬೇರೆದಕ್ಕೆ ಎಲ್ಲ ಪ್ರೋಟೀನ್ಸು. ಸೊ ಅವ್ರಿಗಲ್ಲಿ ವಿತರಣೆ ಮಾಡಿಬಿಟ್ಟು ಅವ್ರಿಗೆ ಕೌನ್ಸಿಲ್ ಮಾಡಿ ಬರ್ತೀವಿ. ಆ ಕ್ಯಾಂಪ್ಸಿಂದ ತುಂಬ ಜನ ಕನ್ಸೀವ್ ಆಗಿದ್ದಾರೆ.
ಸೊ ನಾವು ತುಂಬ ಕಡೆ ಕನಕಪುರ, ನೆಲಮಂಗಲ, ಚಿಕ್ಕಬಳ್ಳಾಪುರ, ತುಮಕೂರು, ಹೊಸೂರು ಆ ಥರ ತುಂಬ ಕಡೆ ಮಾಡಿದ್ದೀವಿ. ಈ ಜಾನ್ವರಿಲಿ ವರ್ತೂರು, ನೆಲಮಂಗಲ, ಕೋಲಾರಲ್ಲಿದೆ. ಸೊ ಅಕಸ್ಮಾತ್ ಏನಾರ ಸುತ್ತಮುತ್ತಲು ಇರೋ ಜನ ಅದರದ್ದು ಉಪಯೋಗ ಪಡ್ಕೋಬೇಕು ಅಂತಂದರೆ ಮಾಹಿತಿ ಎಲ್ಲ ಸಿಗುತ್ತೆ. ಸೊ ಉಚಿತವಾಗಿ ಕೌನ್ಸಿಲಿಂಗ್ ಕೊಡ್ತಾರೆ. ಕೆಲವು ಸಣ್ಣ ಪುಟ್ಟ ಇದಕ್ಕೆಲ್ಲ ಅವರು ಉಚಿತವಾಗಿ ಫ್ರೀ ಟ್ರೀಟ್ಮೆಂಟ್ ಸೆಮೆನ್ ಅನಾಲಿಸಿಸ್ ಇರ್ತಾರೆ. ಓಕೆ, ಹಸ್ಬೆಂಡ್ಸ್ ಯೂಶಲಿ ಬರಲ್ವಲ್ಲ ಬ್ಯಾಂಗ್ಳೂರ್ವರೆಗೂ, ನಾವೇ ಹೋಗಿ ಮಾಡ್ತೀವಿ. ಓಕೆ, ಮತ್ತೊಂದು ಕರೆ ತಗೊಂಡ್ಬೇಡ. ಹಲೋ ದೀಪಾ ಅವರೇ. ಹಲೋ ಹಲೋ, ನಮಸ್ತೆ ದೀಪಾ ಅವರೇ, ಹೇಳಿ. ಮೇಡಮ್, ನಮ್ಮ ಮಗಳು ಕೇಳಬೇಕಾಗಿತ್ತು. ಹೇಳಿ. ಮದುವೆ 1 ವರ್ಷ 4 ತಿಂಗಳಾಯ್ತು, ಇನ್ನ ಪ್ರೆಗ್ನೆನ್ಸಿ ಇಲ್ಲ. ಹ್ಮ್ ಮೊನ್ನೆ ಶನಿವಾರ ಹಾಸ್ಪಿಟ್ಲ್ ತೋರ್ಸಿದ್ವಿ, ಇಂದಿರಾನಗರ್ ಪ್ರೆಸ್ಟಿನ್ ಕೇರ್ ಅಲ್ಲಿ. ಹ್ಮ್ ಅವ್ರೇನೋ ಮೊಟ್ಟೆ ಜಾಸ್ತಿ ಇದೆ, ಬ್ಲಡ್ ಟೆಸ್ಟ್ ಮಾಡಿ ಮೊಟ್ಟೆ ಜಾಸ್ತಿ ಇದೆ, ಅದರಿಂದ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ಏನೋ ಹೇಳಿದ್ರಂತೆ. ಎಷ್ಟು ಏಜ್ ಅಪ್ಪ? 26 ವರ್ಷ, ಅಳಿಯ 32 ವರ್ಷ. ತುಂಬಾ ಸಣ್ಣ ವಯಸ್ಸು, ಏನು ಮೇಜರ್ ಪ್ರಾಬ್ಲಮ್ ಕಾಣ್ತಾ ಇಲ್ಲ. ಮೊಟ್ಟೆ ಜಾಸ್ತಿ ಇದೆ ಅಂದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ, ಅದು ಈಸಿಯಾಗಿ ಕನ್ಸೀವ್ ಆಗ್ತಾರೆ, ಏನು ಹೆದರಬೇಡಿಮ್ಮ. ಹೌದಾ? ಓಕೆ, ಹೆಚ್ಚಿನ ಮಾಹಿತಿ ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಖ್ಯೆ ಕೊಡ್ತೀವಿ, ನೀವು ಸಂಪರ್ಕ ಮಾಡಬಹುದು. ಓಕೆ, ಈ ರೀತಿಯಲ್ಲಿ ಇನ್ನೊಂದು ಅಂತಂದರೆ, ನೀವು ಹಳ್ಳಿಗಳಿಗೆ ಹೋದಾಗ ನನಗೆ ಅನಿಸಿದೆ, ಹಳ್ಳಿಯಲ್ಲಿ ಬಹಳಷ್ಟು ಜನಕ್ಕೆ ಏನಂದರೆ, ನೀವು ಹೇಳ್ತೀರಿ ಸ್ಪಮ್ ಕೌಂಟ್ ಎಲ್ಲ ಅಲ್ಲೇ ಇದು ಮಾಡ್ತೀವಿ ಅಂತ, ಸೊಸೆಗೆ ಏನೋ ತೊಂದರೆ ಇದೆ ಅಂತ ಅನ್ಕೊಳ್ತಾರೆ ಹೊರತು ಮಕ್ಕಳಿಗೆ, ಅಂದರೆ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಏನೂ ತೊಂದರೆ ಇರಲ್ಲ, ಅವನೇನು ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತಾರೆ. ಅಂಥದ್ದು ನಾನು ಬಹಳಷ್ಟು ಕೇಳಿದ್ದೀನಿ. ಅಂಥ ಸಮಯದಲ್ಲಿ ಅವ್ರನ್ನ ಮನವೊಲಿಸೋದೇ ಕಷ್ಟ ಆಗುತ್ತಲ್ವಾ? ಆ್ಯಕ್ಚುಲಿ ಇದು ನಾನು 10 years ಬ್ಯಾಕ್ ಇದು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ ನಾವು ಡಾಕ್ಟರ್ಸು. ಗಂಡಸರು ಅಬ್ಸಲ್ಯೂಟ್ಲಿ ಕೇಳ್ತಾ ಇರಲಿಲ್ಲ, ಬಟ್ ಇವಾಗ ಓಪನ್ ಆಗಿದ್ದಾರೆ. ಆದರೆ ಸ್ವಲ್ಪ ವಯಸ್ಸಾದ್ರು ಅತ್ತೆಯರು, ಮನೆಯಲ್ಲಿರೋರು, ಮಹಿಳೆಯರು ನಮ್ಮ ಹತ್ರ ಚೇಂಜ್ ಮಾಡೋಕ್ಕಾಗ ಆ್ಯಕ್ಚುಲಿ ಅವ್ರನ್ನ ತುಂಬ ಕಷ್ಟ ಇದು ಮಾಡೋದು, ಎಜುಕೇಟ್ ಮಾಡೋದು. ಸೊ ಹಸ್ಬೆಂಡ್ ವೈಫಲ್ಲೇ ತುಂಬ ಅರ್ಥ ಇದ್ದು ನಮ್ಮ ಹತ್ರ ಬಂದರೆ ಹಸ್ಬೆಂಡ್ಸ್ ತುಂಬ ಓಪನ್ ಆಗಿ ಆಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಸಪೋರ್ಟು ಕೊಡ್ತಾರೆ. ತುಂಬ ವಿರಳ ಆಗಿದೆ ಈ ಪ್ರಾಬ್ಲಮ್. ಐ ಆಮ್ ವೆರಿ ಹ್ಯಾಪಿ. ಸೊ ಹಳ್ಳಿಲಿ ಹೋದಾಗ ನಾವು ಹೇಳ್ದಾಗ್ಲೂ ಆಕ್ಸೆಪ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ಗೆ ಬರ್ತಾರೆ, ತುಂಬ ಚೆನ್ನಾಗಿ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ಸಾಲ್ವು ಮಾಡ್ಕೊಳ್ತಾರೆ. ಓಕೆ, ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಈಗ ಬಹಳಷ್ಟು ಜನ ಊರಿಗೆ ಹೋಗ್ತಿದ್ದಾರೆ ಅಥವಾ 1-2 ವರ್ಷ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಊರಲ್ಲಿರಲ್ಲ, ಬರೋ ಹೊತ್ತಿಗೆ ಅಕಸ್ಮಾತ್ ವಯಸ್ಸಾಗಿರುತ್ತೆ, ಆಮೇಲೆ ನಾವು ಮಕ್ಕಳು ಮಾಡ್ಕೊಳ್ಬೇಕು, ಮದುವೆ ಮಾಡ್ಕೋಬೇಕು ಅಂತಿದ್ರೆ ಅಂಥವ್ರಿಗೆ ಅದನ್ನ ಫ್ರೀಸ್ ಮಾಡಿಸಬಹುದು ಎಗ್ಗಳನ್ನ ಅಂತ ಕೇಳಿದ್ದೀನಿ. ಅದು ನಿಜನಾ? ಖಂಡಿತ. ಇವಾಗ ಹಸ್ಬೆಂಡ್ಸ್ ಎಲ್ಲ ಏನಾರು ಆರ್ಮಿಗೆ ಹೋಗ್ತಿದ್ದಾರೆ, ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದಾರೆ, ವೈಫ್ಸ್ ಇಲ್ಲಿರ್ತಾರೆ, ಅವ್ರು ಬರೋವರೆಗೂ ಟ್ರೀಟ್ಮೆಂಟ್ ತೊಗೊಳಕ್ ಆಗ್ತಿರ್ಲಿಲ್ಲ ಪಾಪ. ಇವಾಗೆಲ್ಲ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಸೆಮೆನ್ನ ಫ್ರೀಸ್ ಮಾಡಿ ಹೋಗ್ತಾರೆ. ಸೊ 3 samples 4 samples ಫ್ರೀಸ್ ಮಾಡೋದವ್ರಿಗೆ ನಾವು ಲೇಡೀಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಮೊಟ್ಟೆ ಅದು ಯಾವಾಗ ಒಡ್ಕೊಳ್ಳುತ್ತೋ ಈ ಸ್ಯಾಂಪಲ್ನ ನಾವು IUI ಮೂಲಕ ಅವ್ರಿಗೆ IUI ಮಾಡ್ತೀವಿ. ತುಂಬಾ ಜನ ಅದ್ರಲ್ಲಿ ಕನ್ಸೀವ್ ಆಗ್ತಾರೆ. ಅಕಸ್ಮಾತ್ ಏನಾರ ಲೇಡೀಸ್ ತುಂಬಾ ಓದ್ಬೇಕು ಅಥವಾ ಬೇರೆ ಪ್ರೊಫೆಷನ್ಗೆ ಹೋಗ್ಬೇಕು, ನಾನು ತುಂಬಾ ಅಚೀವ್ ಮಾಡಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಡ್ರೀಮ್ಸ್ ಇರುತ್ತಲ್ಲ, ಅಂಥವರೆಲ್ಲ ಎಗ್ಸ್ನ ಫ್ರೀಸ್ ಮಾಡಿಸ್ತಾರೆ. ಯಾಕಂದ್ರೆ ಇವಾಗ 26-27 ಆದಾಗ ಫ್ರೀಸ್ ಮಾಡಿದ್ರೆ ಅವ್ರು ವಾಪಸ್ 30ಗೆ ಬಂದಾಗ್ಲೂ ಈ ಓವೇರಿಯನ್ ಏಜ್ ಆ ಏಜ್ ಇಲ್ಲ, ಅದು ಎಗ್ಸ್ ಅದೇ ಏಜಲ್ಲಿ ಇರುತ್ತಲ್ಲ, ಫ್ರೀಸ್ ಮಾಡಿರೋ ಏಜಲ್ಲೇನೆ. ಸೊ ಅದ್ರದ್ದು ಎಂಬ್ರಿಯೋ ಮಾಡಿದಾಗ ಅದು ಅಂಟ್ಕೊಳ್ಳೋ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಐ ರಿಮೆಂಬರ್ ಒನ್ ಗರ್ಲ್, ಅವ್ರು ಜರ್ಮನಿಗೆ ಹೈಯರ್ ಸ್ಟಡೀಸ್ಗೆ ಹೋದರು, ಅವರು ಎಗ್ಸ್ನೆಲ್ಲ ಫ್ರೀಸ್ ಮಾಡಿ ಹೋದರು. ಸೊ ಬಂದ್ಬಿಟ್ಟು ವಾಪಸ್ ಎಂಬ್ರಿಯೋ ಕ್ರಿಯೇಟ್ ಮಾಡಿಬಿಟ್ಟು ಅವ್ರು ಹಾಕಿಸ್ಕೊಂಡ್ರು, ಫಸ್ಟ್ ಸೈಕಲಲ್ಲೇ ಕ್ಲಿಕ್ ಆಗಿದೆ. ಇನ್ನೊಂದು ಲೇಡಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಪಾಪ, ಯಾವುದ್ರದ್ದು ಇಂಟೆಸ್ಟೈನ್. ಸೊ ಅವರು ಕೀಮೋಥೆರಪಿಗೆ ರೇಡಿಯೋಥೆರಪಿಗೆ ಹೋಗಬೇಕಿತ್ತು. ಅದು ಹೋದಾಗ ಏನಾಗುತ್ತೆ ಅಂದರೆ ಅದರದ್ದು ದುಷ್ಪರಿಣಾಮಗಳು ಓವರೀಸ್ ಮೇಲೆ ಬೀಳುತ್ತೆ. ಸೊ ಓವರೀಸ್ ಮೇಲೆ ಬೀಳ್ದಾಗ ಅದರ ಅಂಡಾಣುಗಳೆಲ್ಲ ಶ್ರಿಂಕ್ ಆಗುತ್ತೆ, ಮತ್ತೆ ಎಗ್ಸ್ ಎಲ್ಲ ಕಮ್ಮಿ ಆಗೋಗುತ್ತೆ. ಸೊ ವಾಪಸ್ ಬಂದು ಮತ್ತೆ ಅಳ ಬದಲು ಅವ್ರೇನು ಮಾಡಿದ್ರು, ಅವ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ನಮಗೆ ಕಳಿಸಿದ್ರು, ಇವ್ರಿಗೊಂದು ಕೌನ್ಸಿಲಿಂಗ್ ಮಾಡಿ ಅಂತ. ನಾವು ನೋಡಿದಾಗ ಅವ್ರಿಗೆ ತುಂಬ ಚೆನ್ನಾಗಿ ಎಗ್ಸ್ ಇತ್ತು, ಮದುವೆ ಆಗಿತ್ತು. ಸೊ ನಾವು ಎಂಬ್ರಿಯೋಸ್ನೇ ಕ್ರಿಯೇಟ್ ಮಾಡಿ ಫ್ರೀಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವ್ರು ವಾಪಸ್ಸು ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಕ್ಯಾನ್ಸರ್ ಎಲ್ಲ ರಿಲೀವ್ ಆದಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಗು ಮಾಡ್ಕೊಳ್ತಾರೆ. ಆ ಥರ ಹಲವಾರು ಪ್ರೋಗ್ರಾಮ್ಸು, ಟೆಕ್ನಾಲಜಿ, ತುಂಬ ಅಡ್ವಾನ್ಸ್ಮೆಂಟ್ಸು ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ನಾವು ಇವಾಗ ಏನು ಹೇಳ್ತಿದ್ದೀವಿ, ಸಂತಾನಹೀನತೆ ಅಥವಾ ಬಂಜೆತನ ಅನ್ನೋದು ಕಂಪ್ಲೀಟಾಗಿ ನಿರ್ಮೂಲನ ಮಾಡ್ಬೋದು. ಓಕೆ, ಸಹಕಾರ ಮಾಡಿದ್ರೆ. ಮತ್ತೊಂದು ಕರೆ ತಗೊಂಡ್ಬಿಡೋಣ. ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ಶಿಲ್ಪಾ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್. ಹೇಳಿ ಶಿಲ್ಪಾ. ನಾವು ಇಲ್ಲಿ ಚಿತ್ರದುರ್ಗದಿಂದ ಕಾಲ್ ಮಾಡ್ತಿರೋದು. ಹೇಳಿ ಹೇಳಿ. ನನಗೆ ಮದುವೆಗೆ 4 years ಆಯ್ತು, ಇನ್ನೂ ಕನ್ಸೀವ್ ಆಗಿಲ್ಲ ಒಂದ್ಸರಿ. ನಿಮ್ಮ ವಯಸ್ಸು? ನನ್ನ ವಯಸ್ಸು ಬಂದು ಇವಾಗ 23 ಮೇಡಮ್. ನಮ್ಮ ಹಸ್ಬೆಂಡ್ 32. 19ಕ್ಕೆ ಮದುವೆ ಆಗ್ಬಿಟ್ರಾ? ಬೇಗ ಆಗ್ಬಿಟ್ರಾ? ಎಲ್ಲ ಟೆಸ್ಟ್ಗಳೆಲ್ಲ ಆಗಿದ್ಯಾ? ಎಲ್ಲ ಟೆಸ್ಟ್ ಆಗಿದೆ ಮೇಡಮ್. ನಮ್ಮ ಮನೆಯವ್ರದ್ದು ಎಲ್ಲ ನಾರ್ಮಲ್ ಇದೆ. ನನ್ ಮಾತ್ರ PCOD ಇದೆ ಅಂತ ಹೇಳಿದ್ರು. ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಶಿಲ್ಪ.
ಮಾತ್ರೆಗಳಲ್ಲೇ ಕ್ಯೂರ್ ಮಾಡ್ಬೋದು ಈಸಿಯಾಗಿ. ನಿಮ್ಮ ಮನೆ ಹತ್ರ ಯಾರು ಡಾಕ್ಟರ್ಸ್ ಇದ್ರೆ ಅವ್ರ ಸಲಹೆ ಪಡೀರಿ. ನಿಮ್ಗೆ ಅದ್ರಲ್ಲಿ ತಗೊಳ್ತಾ ಇದ್ದೀನಿ ಮೇಡಮ್. ನನ್ನ weight ಸ್ವಲ್ಪ ಜಾಸ್ತಿ ಇದೆ, 80 kg ಇದೆ ನಾನು. ಓ, ಹೈಟ್ ಎಷ್ಟಿದ್ದೀರಾ? ಹೈಟ್ 5 feet ಇದೆ ಮೇಡಮ್. 5 feet ಅಂದ್ರೆ 150 ಸೆಂಟಿಮೀಟರ್. 50 kg ಇರ್ಬೇಕಪ್ಪ, 80 ಆಗೋಗಿದ್ಯಾ? ಸೊ ನೀನ್ ವೆಯ್ಟ್ ಲಾಸ್ ಮಾಡಿದ ತಕ್ಷಣ ಪ್ರೆಗ್ನೆನ್ಸಿ ಆಗ್ತೀಯಾ? ಮೇಡಮ್ ಅದೇ ಹೇಳ್ತಾ ಇದ್ದಾರೆ ಡಾಕ್ಟರ್. ಅದೇ ಮಾಡ್ಬೇಕು. ಓಕೆ, ಮೇಡಮ್ ಸರಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ದೂರವಾಣಿ ಸಂಖ್ಯೆ ಕೊಡ್ತೀವಿ, ಸಂಪರ್ಕ ಮಾಡಬಹುದು. ಆಮೇಲೆ ನೀವು ಇನ್ನೊಂದು ಹೇಳ್ತಾ ಇದ್ರಿ, ಆ ರೀತಿ ಎಗ್ನ ಫ್ರೀಸ್ ಮಾಡಿಸಿ ಹೋಗ್ತಾರೆ ಅಂತ. ಅದು ಫ್ರೀಸ್ ಮಾಡಬೇಕು ಅಂತಂದರೆ ನೀವು ಲ್ಯಾಬಲ್ಲಿ ಇಟ್ಟು ಮಾಡಿರ್ತೀರಾ ಅಥವಾ ಅವ್ರ ದೇಹದಲ್ಲೇ ಏನಾದ್ರು ಫ್ರೀಸ್ ಆಗೋ ಥರ ಮಾಡಿರ್ತೀರಾ? ಇಲ್ಲ, ಅವ್ರಿಗೆ ಫಸ್ಟ್ ಮೆಡಿಸಿನ್ಸ್ ಕೊಡ್ತೀವಿ, 15 ದಿವಸ ಇಂಜೆಕ್ಷನ್ಸ್ ಕೊಡ್ತೀವಿ. ಎಗ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಎಗ್ಸ್ನೆಲ್ಲ ನಾವು ಆಚೆ ತಗೊಳ್ತೀವಿ ಅನಸ್ಥೀಸಿಯಾ ಕೊಟ್ಬಿಟ್ಟು, ನೋವಿಲ್ದೆ. ಆಮೇಲೆ ನಮ್ಮ ಲ್ಯಾಬಲ್ಲಿ ಅದನ್ನು ಫ್ರೀಸ್ ಮಾಡ್ತೀವಿ. ಓಕೆ, ಅಂದ್ರೆ ಒಬ್ಬೊಬ್ರದ್ದು ಅವ್ರದ್ದು ಹೆಸರುಗಳನ್ನ ಹಾಕಿ ಐಡೆಂಟಿಟಿ ಪರ್ಫೆಕ್ಟ್ ಆಗಿ ಇಟ್ಕೊಂಡು ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಅವ್ರು ವಾಪಸ್ ಬಂದಾಗ ಅವ್ರದ್ದು ಸ್ಟ್ರಾ ತೆಗೆದ್ಬಿಟ್ಟು ಡಿಫ್ರೀಸ್ ಮಾಡಿಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಈಗ ಕೆಲವ್ರಿಗೆ ಅದು ಎಗ್ಸ್ ಇಲ್ವೇ ಇಲ್ಲ ಅಥವಾ ತುಂಬ ತೊಂದರೆ ಇದೆ ಅನ್ನುವಾಗ ಇಂಥವ್ರದ್ದು ಈ ಥರ ಡೋನರ್ಸ್ ಇಟ್ಕೊಂಡು ಮಾಡಬಹುದಾ ಮಗಳನ್ನ? ಫಾರ್ ಎಕ್ಸಾಂಪಲ್ ಯಾರಿಗಾರ 0 ಆಗ್ಬಿಟ್ಟಿರುತ್ತೆ, ಸೊ ಅವ್ರಿಗಿನ್ ಲೈಫ್ ಇಡೀ ಮಗು ಆಗಲ್ಲ ಅಂತ ಏನಿಲ್ಲ. ನೀವು ಹೇಳ್ದಂಗೆ ಡೋನರ್ ಎಗ್ಸ್ ತಗೋಬಹುದು. ಸೊ ಹೆಲ್ತಿ ಆಗಿರೋ ಡೋನರ್ ಸಿಗ್ತಾರೆ. ಅವ್ರ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಮಾಡ್ತೀವಿ, ಅವ್ರ ಸ್ಕಿನ್ ಕಲರ್ಗೆ, ಹೇರ್ ಕಲರ್ಗೆ, ಅವ್ರಿಗೆ ಏನೇನು ಬೇಕೋ ಮ್ಯಾಚ್ ಮಾಡಿ. ಬಟ್ ಅವ್ರಿಬ್ರಿಗೂ ಐಡೆಂಟಿಟಿ ನಾವು ತೋರಿಸಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್. ಸೊ ಅವ್ರದ್ದು ಎಗ್ಸ್ ತಗೊಂಡು ಹಸ್ಬೆಂಡ್ ಸ್ಪರ್ಮ್ಸ್ನ ಇಂಜೆಕ್ಟ್ ಮಾಡಿ ಈ ಲೇಡಿ ಯೂಟ್ರಸ್ ಒಳಗಡೆ ಆ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಅವ್ರು ಈಸಾಗಿ ಪ್ರೆಗ್ನೆನ್ಸಿ ಅಚೀವ್ ಮಾಡ್ಕೋಬಹುದು. ಅದೊಂದು ದೊಡ್ಡ ವರದಾನ ಆಕ್ಚುಲಿ ಡೋನರ್ ಎಗ್ಸ್. ಜೊತೆಗೆ ಅವ್ರಿಗೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಮಗು ಅನ್ನೋ ಒಂದು ಬಂದಾಗ ಅದು ಆಟೋಮೆಟಿಕ್ ಆಗಿ ಆ ಒಂದು ಪ್ರೀತಿನೂ ಲಿಂಕ್ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಹೌದು.